ನೆನಪಿಟ್ಟುಕೊಳ್ಬೇಕು. ಶರಣರ ಒಂದೊಂದು ವಚನಗಳನ್ನು, ಶರಣರ ಒಂದೊಂದು ಆ ಪವಿತ್ರವಾಗಿರುವ ನುಡಿ ಮುತ್ತುಗಳನ್ನು ನಾವೆಲ್ಲರೂ ಆನಂದಿಸ್ತಾ ಇದ್ದೀವಿ, ಅವನ್ನೆಲ್ಲವನ್ನು ಅನ್ವೇಷಿಸ್ತಾ ಇದ್ದೀವಿ. ಆ ಅಪರೂಪವಾಗಿರತಕ್ಕಂಥ ಶರಣರು ನಮಗೆ ನಡೆಯನ್ನು ಕಲಿಸಿದರು, ನುಡಿಯನ್ನು ಕಲಿಸಿದರು. ಹೇಳ್ತಾರೆ ಒಬ್ಬರು ಕವಿಗಳು, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ಎಲ್ಲವನ್ನ ಶರಣರು ಕಲಿಸಿಬಿಟ್ಟಾರ. ಆ ಕಲಿಸಿದ್ದನ್ನು ಕಲ್ಕೊಂಡು ಒಂದಿಷ್ಟು ಬದುಕನ್ನು ಸೊಬಗು ಮಾಡಿಕೊಳ್ಳೋದು, ಒಂದಿಷ್ಟು ಬದುಕನ್ನು ಅರ್ಥಪೂರ್ಣ ಮಾಡಿಕೊಳ್ಳೋದು. ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ದೀವಿ, ಇತ್ತೀಚೆಗೆ ನಾವೆಲ್ಲ ಕಾಣ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಎಂತಹದನ್ನು ಕೇಳ್ತಾ ಇದ್ದೀವಿ ಅಂತಂದರೆ, ಸಮಾಜದೊಳಗೆ ಪರಸ್ಪರ ನಂಬಿಕೆ ಇಲ್ಲ. ಯಾಕೆ ನಂಬಿಕೆ ಇಲ್ಲ ಅಂತಂದರೆ, ನಂಬಿಕೆಗೆ ನಾವು ಅರ್ಹರಾಗಿದ್ದೇವೆ ಅನ್ನುವ ಪ್ರಶ್ನೆ ನಮ್ಮೊಳಗೆ ಕಾಡ್ತಾ ಇದೆ ತಾಯಿ. ಇವತ್ತು ಅನೇಕ ನೋವುಗಳಿಗೆ, ಕಷ್ಟಗಳಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ನಮ್ಮ ದುಃಖವನ್ನು ಯಾರೂ ಕೇಳ್ತಾ ಇಲ್ಲ, ನಮ್ಮ ರೋದನೆಯನ್ನು ಯಾರೂ ಕೇಳ್ತಾ ಇಲ್ಲ, ನಮ್ಮ ಸಂಕಟವನ್ನು ಯಾರೂ ಕೇಳ್ತಾ ಇಲ್ಲ ಅಂಥೇಳಿ ನಾವು ಕೊರಗ್ತಾ ಇದ್ದೀವಿ. ಇದನ್ನು ನೋಡಿ ಅನ್ನ ಬಸವಣ್ಣನವರು ಒಂದು ಅಪರೂಪವಾಗಿರ್ತಕ್ಕಂಥ ವಚನ ಬರೆದರು. ಎಂತಹ ಅಪರೂಪವಾಗಿರೋ ವಚನ ಅಂತಂದರೆ, ನಿತ್ಯವೂ ಈ ವಚನ ಸ್ಮರಣೀಯ ಆಗ್ಯದ, ಸತ್ಯಕಾಲದೊಳಗೆ ಈ ವಚನ ಅರ್ಥಪೂರ್ಣ ಆಗ್ಯದ. ಆ ವಚನ ಯಾವುದಪ್ಪ ಅಂತಂದರೆ, ನಂಬರು ನೆಚ್ಚರು ಬರೆದ ಕರೆಬರು, ನಂಬರು ನೆಚ್ಚರು ಬರೆದ ಕರೆಬರು, ನಂಬಲರಿಯರೇ ಈ ಲೋಕದ ಜನರು. ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರೆದ ಕರೆಬವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೈವ. ಯವ ನಮ್ಮವುಗಳ್ರ ಈ ಜಗತ್ತಿನೊಳಗೆ ನಂಬರು ನೆಚ್ಚರು ಬರೆದ ಕರೆವರು. ಈಗ ನಿಮಗೆ ತಿಳಿಯುವ ಭಾಷೆ ಒಳಗೆ ಹೇಳಬೇಕಂದ್ರೆ, ನಿಮ್ಮ ಮನ್ಯಾಗ ಮದುವಿತ್ತು, ಕುಬಸಿತ್ತು, ಏನಾದರೂ ಒಂದು ಶುಭ ಸಮಾರಂಭ ಇತ್ತು ಅಂತಂದ್ರೆ ಏನು ಮಾಡ್ತೀರಿ ನೀವು? ಏನು ಮಾಡ್ತಾರ ತಮ್ಮ? ಏನು ಮಾಡ್ತಾರೆ? ಏನು ಮಾಡ್ತಾರೆ? ಹಾಂ, ಹೋಳಿಗೆ ಮಾಡ್ತಾರತ್ ನೋಡ್ರಿ ಅವ್ರ ಮನ್ಯಾಗ. ಭಾಳ ಶಾನೆ ಇವ. ಏನರ ಒಂದು ಕಾರ್ಯಕ್ರಮ ಇತ್ತಂದ್ರೆ ಹೋಳಿಗೆ ಮಾಡ್ತಾರೆ. ಕರೆಯತ್ತಮ್ಮ, ಅದನ್ನು ಕರೆಯಾಕೆ ಹೋಗ್ತಿರಲ್ಲ ನೀವು? ಅವ್ರನ್ನ ಕರೆಯಾಕೆ ಹೋಗ್ಬೇಕಾದ್ರೆ ಒಂದು ಲಗ್ನ ಪತ್ರನೋ ಇನ್ವಿಟೇಷನ್ ಕಾರ್ಡ್ ತೊಗೊಂಡು ಏನು ಮಾಡ್ತೀರಿ? ಅವ್ರನ್ನ ಕರೆಯಾಕೆ ಹೋಗ್ತೀರಿ. ಏನಂತ ಕರಿತೀರಿ? ನಮ್ಮ ಮದುವೆ ಮನೆ ಒಳಗೆ ಕಾರ್ಯಕ್ರಮ ಆದರೆ ನೀವು ಬರಬೇಕು ಅಂತ ಕರಿತೀರಿ. ಅವ್ರ ಹತ್ತಾರ ನಾವು ಒಂದು ಸ್ವಲ್ಪ ಬ್ಯುಸಿ ಇದ್ದೀವಿ, ಬಂದ್ರೆ ಬರ್ತೀವಿ, ಬರ್ಲಿಕ್ಕೆ ಇಲ್ಲ ಅಂತ ಥರ ಕಡಿಕೆ ಏನು ಮಾಡ್ತಾರಂತಂದ್ರೆ, ಅವ್ರೇನೋ ಬ್ಯುಸಿ ಇರ್ತಾರೋ ಬೇಕಂತ ಬಿಟ್ಟಿರ್ತಾರೋ ಗೊತ್ತಿಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ಅವ್ರು ಬರೋಂಗಿಲ್ಲ. ನೆನಪಿಟ್ಟುಕೊಳ್ರಿ, ನಿಮ್ಮ ಕಾರ್ಯಕ್ರಮಕ್ಕೆ ಅವ್ರು ಬರೋದಿಲ್ಲ. ನೀವು ಹೆಂಗೆ ಕರೆದಿರ್ತಿರಲ್ಲ ಹಂಗೆ ಅವ್ರು ಬಿಟ್ಟು ಬಿಡ್ತಾರೆ. ಅದ ನೀವು ಹೋಗಿ ಯಕ್ಕ ನೋಡ್ರಿ, ನಿಂದ ಕಾರ್ಯಕ್ರಮ ಇತ್ತಿದು, ನೀನ ಬರ್ಬೇಕವ್ವ, ನೀ ಬರ್ಲಿಕ್ಕಂದ್ರೆ ಹೆಂಗೆ? ಮನೆ ಮುತ್ತೈದೆ ಇದಿ ನೀನು, ನಿಂದ ಕಾರ್ಯಕ್ರಮ ಅದ, ಮುಂದೆ ನಿಂತು ಮಾಡಬೇಕು ಅಂದ್ರೆ ಬರ್ತಾಳೆ. ಬರ್ರಿ ಅಂತ ಕರೆಯೋದಕ್ಕೂ ಇದಕ್ಕೂ ವ್ಯತ್ಯಾಸ ಅದು. ಹೆಂಗ ಒಂದು ಕಾರ್ಯಕ್ರಮ ಐತಿ ಅಂದ ಬಳಕ ಅದನ್ನು ಕರೆಯೋದ್ರೊಳಗೆ ಯಾವ ರೀತಿ ವ್ಯತ್ಯಾಸ ಅದಲ್ಲ ತಾಯಿ. ಬಸವಣ್ಣನವ್ರು ಹೇಳಕತ್ತಾರ, ನಂಬದು ಎಂಥ ಮಾತು ಹೇಳಕತ್ತಾರ ಅಂದ್ರೆ, ನಂಬರು ನೆಚ್ಚರು ಬರೆದ ಕರೆವರು. ನಮಗೆ ಗೊತ್ತದ ಅವರು ಬರಂಗಿಲ್ಲ ಅಂತ ಗೊತ್ತದ, ಆದರೂ ಕರಿತೀವಿ. ಬರೋದಿಲ್ಲ ಅಂತ ಗೊತ್ತಿದ್ರು ಅವ್ರನ್ನ ನಂಬಕ್ಕೆ ನಾವು ತಯಾರಿಲ್ಲ. ನೆನಪಿಟ್ಟುಕೊಳ್ರಿ, ಇದು ಮಾನವ ಜನ್ಮದ ಸಾಫಲ್ಯವನ್ನು ಉಂಟು ಮಾಡೋದಿಲ್ಲ. ಅಣ್ಣನವರು ಹೇಳ್ತಾರೆ, ಈ ಲೋಕದ ಜನ ಹೆಂಗೆ ಆಗಿಬಿಟ್ಟತ್ತಪ್ಪ ಅಂದ್ರೆ, ತಮ್ಮ ಒಳಗೆ ನಂಬಿಕೆ ಇಲ್ಲ, ತಮ್ಮ ಒಳಗೆ ವಿಶ್ವಾಸವಿಲ್ಲ, ತಮ್ಮ ಒಳಗೆ ಪವಿತ್ರವಾಗಿರ್ತಕ್ಕಂಥ ಪ್ರೇಮ ಇಲ್ಲ. ಈ ಮಂದಿ ಯಾವತ್ತಿದ್ರು ಹಂದಿ ಹಂಗೆ ಹೋಗ್ತಾರೆ, ಹೊರತಾಗಿ ಇವರು ಮನುಷ್ಯರು ಆಗೋದಿಲ್ಲ ಅಂತೇಳಿ ಅಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ಯಾರ. ಮತ್ತು ಮುಂದೆ ಹೇಳ್ತಾರೆ ಅವ್ರು ಏನಂತ ಹೇಳ್ತಾರ, ನಂಬಿ ಕರೆದಡೆ ಓ ಎನ್ನನೇ ಶಿವನು. ನಂಬಿ ಕರೆದರೆ ಯವ ಒಂದಿಷ್ಟು ನಂಬಿ ಅಂತಃಕರಣದೊಳಗೆ ಒಂದಿಷ್ಟು ಭಕ್ತಿಯನ್ನು ಇಟ್ಟುಕೊಂಡು ನಂಬಿ ಕರೆದರೆ ಓ ಎನ್ನನೇ ಶಿವನು. ಪವಿತ್ರ ಭಾವದಿಂದ ಭಗವಂತನನ್ನ ದೇವನನ್ನ ಕರಿಬೇಕಾದ್ರೂ ಸಹಿತ ಇವತ್ತು ಹೆಂಗಾಗಿಬಿಟ್ಟತ್ತೆ ಅಂದ್ರೆ, ದೇವರೊಳಗೂ ವ್ಯಾಪಾರ ಮನೋಭಾವದವನ್ನು ನಾವು ಹುಟ್ಟಾಕೊಂಡ್ಬಿಟ್ಟಿವಿ. ಸೋಮವಾರ ಒಂದು ದೇವರು, ಮಂಗಳವಾರ ಒಂದು ದೇವರು, ಬುಧವಾರ ಒಂದು ದೇವರು, ಗುರುವಾರ ಒಂದು ದೇವರು. ಆ ದೇವ್ರ ಶಕ್ತಿ ಕಡಿಮೆ ಆತತ್, ಈ ದೇವ್ರ ಶಕ್ತಿ ಕಡಿಮೆ ಆತತ್, ಆ ದೇವರು ಯಾವುದು ಕಡಿಕೆ ದೇವ್ರು ಒಂದು ಗೊತ್ತಾಗುವತ್ತು ಈ ದೇವ್ರುಗಳಿಗೆ. ಇನ್ನು ದೇವರನ್ನ ನಂಬಾಗ್ತಾ ಇರಲಿಲ್ಲ. ನಮ್ಮ ಮನೆಯಾಗಿನ ನಮ್ಮ ಮಂದಿ ನಂಬ್ತೀವನ್ನು ನಂಬ್ತೀವಿನೇ. ಏತಮ್ಮ ಹುಡುಗಿ ಹೇಳಾಗತ್ತ ಮಕ್ಕೊಂಡು ಬಟ್ಟಾನೆ ಬಿಟ್ಲ ಊಟವ. ನಮ್ಮ ಮನೆಯಾಗಿಂದ ಮಂದಿ ನಂಬ್ತೀವಿ ಏನ್ರಿ ನಾವು? ಅದಕ್ಕಾಗಿ ಹೇಳಕತ್ತಾರ, ಎಲ್ಲಿ ನಂಬಿಕೆಗೆ ಕೊರತೆ ಉಂಟಾಗ್ತದ ಅಲ್ಲಿ ನರಕವನ್ನು ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇಲ್ಲ,
ಹೆಂಡತಿಯ ಮೇಲೆ ಗಂಡನಿಗೆ ನಂಬಿಕೆ ಇಲ್ಲ, ಅತ್ತೆಯ ಮೇಲೆ ಸೊಸೆಗೆ ನಂಬಿಕೆ ಇಲ್ಲ, ಸೊಸೆಯ ಮೇಲೆ ಅತ್ತೆ ನಂಬಿಕೆ ಇಲ್ಲ. ನೆನಪಿಟ್ಟುಕೊಳ್ರಿ, ಎಲ್ಲಿ ಯಾಕಡೆ ಹೊಂಟೆತ್ತಿ ಇದು ಜೀವನ. ಇಬ್ಬರು ಅತ್ತೆ ಸೊಸೆ ಇದ್ರಂತ್ರಿ. ಅತ್ತೆ ಸಸಿ ಇದ್ರ ಮುಖ ಅರಳಿ ಬಿಡ್ತಾವ ಭಾಳ ಅಂತೇಳಿ. ಅತ್ತೆ ಸಸಿ ಇದ್ರಿ ಇಬ್ಬರು, ಭಾಳ ಚಂದ. ಅತ್ತೆ ಸೇವೆ ಮಾಡೋಕ್ಕೆ ಸಸಿ ಭಾಳ ಭಕ್ತಿಯಿಂದ ಸೇವೆ ಮಾಡ್ತಿದ್ದಳು ತಾಯಿ. ಲಕ್ಷ್ಯ ಕೊಟ್ಟು ಕೇಳಬೇಕು. ಭಕ್ತಿಯಿಂದ ಸೇವೆ ಮಾಡ್ತಕ್ಕಂಥ ಕಾಲದೊಳಗೆ ಅತ್ತಿ ಮನೆ ಒಳಗೊಂದು ಮಂಚ ಇತ್ತು, ತೂಗು ಎಲ್ಲಿ ಇತ್ತದು. ಆ ತೂಗು ಮಂಚದ ಮೇಲೆ ಕುಳಿತಿದ್ದಳು. ಸಸಿ ಆ ಕಡೆಯಿಂದ ಬಂದು ಮತ್ತು ಅತ್ತೆ ಆ ಕಡೆ ಎದ್ದು ಹೋದಳು. ಅದರ ಮೇಲೆ ಬಂದು ಸಸಿ ಒಂದು ಸ್ವಲ್ಪ ಗಾಳಿಗೆ ಬಂದು ಕೂತಳು. ಅತ್ತಿದ್ದಕ್ಕೆ ಸಸಿ ನೋಡಕತ್ತಾಳು. ಅವಾಗ ಸೊಸಿ ಇದ್ದಕ್ಕೆ ಎದ್ದು ನಿಂತಳು. ಯಾವಾಗ ಸೊಸಿ ಎದ್ದು ನಿಂತಳಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕವ. ಅತ್ತಿ ಕೇಳ್ತಾಳಂತ ಸೊಸಿಗೆ, ಅಲ್ಲ ಸೊಸಿ, ಈಗೆಲ್ಲ ನಾನು ಮಂಚದ ಮೇಲೆ ನೀನು ಮಂಚದ ಮೇಲೆ ಕುಂತಿದ್ದೆ, ನಾ ಬಂದ ಕಾಲದೊಳಗೆ ನೀ ಮಂಚದ ಮ್ಯಾಗಿಂದ ಎದ್ದೀಯಾ ಅಂದ ಬಳಕ ಈಗ ಮಂಚದ ಮೇಲೆ ಕುಂತೀನಿ, ನೀ ಎಲ್ಲಿ ಕುಂಡಿರ್ತಿ ಎಂದ್ಲತ್ತ ಸೊಸಿ ಎಂದ್ಲತ್ತ. ಅತ್ತಿ, ನೀವು ಮಂಚದ ಮೇಲೆ ಕುಂತ್ರ ನನ್ನ ಗಂಡ ಚಲೋಪಕ್ಕೆ ಟೇಬಲ್ ಮಾಡಿಸ್ಯಾನ, ಆ ಟೇಬಲ್ ಮೇಲೆ ಕುಂಡಿರ್ತಾನ ಅಂದ್ಲತ್ತಕ್ಕೆ. ಅತ್ತಿ ಸುಮ್ಮ ಅಟ್ಟ ಇರ್ಬೇಕಲ್ಲ. ಮುಂದೆ ನಂಬಿಕೆ ಹೇಳಿದಳು, ಅಲ್ವಾ ಸೊಸಿ ದೇವತೆ, ನಾ ಟೇಬಲ್ ಮೇಲೆ ಕೂತ್ರ ನೀ ಎಲ್ಲಿ ಕೊಡ್ತಿ? ನೀವು ದೊಡ್ಡವರು, ನನ್ನ ಈ ಮನೆಗೆ ತಂದವರು, ನನ್ನ ಬದುಕು ಬಂಗಾರ ಮಾಡಿದವರು, ನೀವು ದೊಡ್ಡವರು ಅದೀರಿ, ನಿಮಗೆ ಭಾಳ ಕಿಮ್ಮತ್ತು ಕೊಡ್ತೀನಿ. ನೀವು ಟೇಬಲ್ ಮೇಲೆ ಕೂತಿರಂದ್ರೆ ನಾ ಕುರ್ಚಿ ಮೇಲೆ ಕುಂಡಿರ್ತೀನಿ ರೀ. ಸುಮ್ಮಾಗಬೇಕಲ್ಲ. ಮತ್ತೆ ಮುಂದೆ ಒಯ್ತಾ ಅತ್ತಿದ್ದು ಕೇಳಂಗಿಲ್ಲ. ಅಲ್ವಾ ಸೊಸಿ ದೇವತೆ, ನಾನು ಕುರ್ಚಿ ಮೇಲೆ ಕೂತ್ರ ನೀ ಎಲ್ಲಿ ಕುಂಡಿರ್ತೀವಿ? ಅವಾಗ ಸೊಸಿ ಹೇಳಿದಳು, ಅತ್ತಿ ನೀವು ಭಾಳ ದೊಡ್ಡವ್ರಿ, ನಿಮ್ಮ ಮ್ಯಾಲೆ ಭಾಳ ನಂಬಿಕೆ ಐತಿರ, ನಮಗೆ ನಿಮ್ಮ ಮ್ಯಾಲೆ ಭಾಳ ವಿಶ್ವಾಸದ, ನೀವು ಭಾಳ ನನ್ನನ್ನು ಪ್ರೀತಿ ಮಾಡ್ತಿರತ್ತಿ. ಅದಕ್ಕಾಗಿ ನೀವು ಅಕಸ್ಮಾತ್ ಏನಾದರೂ ಎದ್ರ ಮೇಲೆ ಕೂತ್ರ, ಕುರ್ಚಿ ಮೇಲೆ ಕೂತ್ರ ನಾವೊಂದು ಕಟ್ಟಿಗೆ ಮನಿ ಹಾಕ್ಕೊಂಡು ಕೆಳಗೆ ಕುಂಡಿರ್ತಾನ ಅತ್ತಿ. ಸುಮ್ಮಿರ್ಬೇಕಾಗಿತ್ತು. ಮುಂದೆ ಕೇಳಿದಳು, ನಾ ಕಟ್ಟಿಗೆ ಮನಿ ಮೇಲೆ ಕೂತ್ರ ನೀ ಎಲ್ಲಿ ಕುಂಡಿರ್ತಿ? ಶಶಿ ಶಾನೆ ಇದ್ದಳ್ರಕ್ಕೆ MA B.Ed ಮಾಡಿದ್ಲು. ಆಕೆ ಹೇಳಿದಳು, ಅತ್ತಿ ನೀವು ಕಟ್ಟಿಗೆ ಮನಿ ಮೇಲೆ ಕೂತ್ರ ನಾ ಒಂದು ಚಾಪಿ ಹಾಸ್ಕೊಂಡು ಕೆಳಗೆ ಕುಂಡಿರ್ತು ನೋಡ್ರಿ ಅತ್ತಿ. ಇಷ್ಟಕ್ಕೂ ಸುಮ್ಮ ಆಗಲಿಲ್ಲ. ಅಲ್ಲ, ನಾ ಚಾಪಿ ಮೇಲೆ ಕೂತ್ರ ನೀ ಎಲ್ಲಿ ಕುಂಡಿರ್ತಿ? ಅವಾಗ ಹೇಳಿದಳಕ್ಕೆ ಅತ್ತಿಗೆ ಸಸಿ ಹೇಳಿದಳು, ಅತ್ತಿ ನೀವು ಚಾಪಿ ಮೇಲೆ ಕೂತ್ರ ನಾ ನೆಲದ ಮೇಲೆ ಕುಂಡಿರ್ತೇನೆ ರೀ. ಲಾಸ್ಟ್ ಮುಗಿತಲ್ಲ, ಸುಮ್ಮಿರ್ಬೇಕಲ್ಲ. ಅಟ್ಟಕ್ಕೂ ಸುಮ್ಮ ಆಗಲಿಲ್ಲ. ಅತ್ತಿ ಕೇಳಿದಳು, ನಾ ನೆಲದ ಮೇಲೆ ಕೂತ್ರ ನೀ ಎಲ್ಲಿ ಕುಂಡಿರ್ತಿ? ಅವಾಗ ಸೊಸಿ ಇದ್ದಕ್ಕೆ ಹೇಳ್ತಾಳ, ಅತ್ತಿ ನೀ ಇದ್ದಕ್ಕೆ ನೆಲದ ಮೇಲೆ ಕೂತಿ ಅಂದ್ರೆ ನನ್ನ ಗಂಡನಿಗೆ ಜನ್ಮವನ್ನು ಕೊಟ್ಟಕ್ಕೆ ನೀನು, ನನ್ನ ಬದುಕಿಗೆ ಬೆಳಕಾಗಿರ್ತಕ್ಕಂಥಕ್ಕೆ ನೀನು, ಅದಕ್ಕಾಗಿ ನೀ ಇದ್ದಕ್ಕೆ ನೆಲದ ಮೇಲೆ ಕೂತಿ ಅಂದ್ರೆ ನಾವೊಂದು ಮೊಳಕಾಲ ಮಟ್ಟ ಗಾರಿ ತೆಗೆದು ಕೆಳಗೆ ಕುಂಡಿರ್ತೀನಿ ಅಲ್ಲ. ಎಲ್ಲಿ ಕುಂಡ್ರದೇವ? ಮೊಳಕಾಲ ಮಟ್ಟ ಗಾರಿ ತೆಗೆದು ಕೆಳಗೆ ಕುಂಡಿರ್ತೀನಿ. ಇಟ್ಟಕ್ಕೆ ಸುಮ್ಮ ಆಗಲಿಲ್ಲ. ರಾತ್ರಿ ನೋಡ್ರದು ಈಗ ಎಲ್ಲರೂ ಕುಂಡಿರ್ತಾಳ ಅಂತ ಹೇಳಿ ಇನ್ನೇನು ಚಂದ್ರಲೋಕಕ್ಕೆ ಇಂದ್ರಲೋಕಕ್ಕೆ ಹೋಗ್ಬೇಕಾಗಿತ್ತ ಆಕಿ ಸಸಿ. ಮುಂದೆ ಕೇಳ್ತಾಳ ಅತ್ತಿಗೆ ಸಸಿ ಕೇಳ್ತಾಳ, ಸಸಿ ಅತ್ತಿಗೆ ಹೇಳ್ತಾಳೆ. ಎಂಥ ಮಾತು ಕೇಳ್ತಾಳಂದ್ರೆ, ಅಲ್ವಾ ಸಸಿ ದೇವತೆ, ನಾ ಏನಾದರೂ ಆ ಗಾರಿ ಒಳಗೆ ಕೂತ್ರ ನೀ ಎಲ್ಲಿ ಕುಂಡಿರ್ತಿ ಅಂದಾಗ ಸೊಸಿದ ಮುಗಿದಿತ್ರಿ. ಇನ್ನು ಮುಂದೆ ಉತ್ತರಗಳು ಇದ್ದಿದ್ದಿಲ್ಲ. ಸಸಿ ಹೇಳಿದಳು, ಅತ್ತಿ ಆ ಕಡೆ ಒಮ್ಮೆ ನೋಡ್ತಾನು, ಈ ಕಡೆ ಒಮ್ಮೆ ನೋಡ್ತಾನು, ನೀವು ಗಾರಿಯಾಗ ಕೂತ ಕಾಲಕ್ಕೆ ಮ್ಯಾಲೆ ನಿಮ್ಮ ಮಣ್ಣು ಮುಚ್ಚಿ ನಾ ಮ್ಯಾಲೆ ಕುಂಡಿರ್ತಾನು ಅಂದ್ಲತ್ರ. ಎಲ್ಲಿ ಕುಂಡಿರ್ತಾಳೆವಾ? ಶನಿಕೆ ತಗೋತೀನಿ ರೀ, ಆ ಕಡೆ ನೋಡಿ ಈ ಕಡೆ ನೋಡಿ ಮಣ್ಣು ಮುಚ್ಚಿ ಹಂಗೆ ಮ್ಯಾಲೊಂದು ಕಲ್ಲು ಹೋಗೋದು, ಅದಕ್ಕೆ ತುಪ್ಪದ ಅಭಿಷೇಕ ಮಾಡಿ ಮ್ಯಾಲೆ ಕೊಂಡಿರ್ತಾನೆ ಅಂದ್ಲತ್ತಾಕಿ. ಇದು ನಂಬಿಕೆ ಆಗತ್ತೇನ್ರಿ? ಇದು ನಂಬಿಕೆ ಆಗುತ್ತೆ. ಅದಕ್ಕಾಗಿ ಹೇಳಕತ್ತಾರ ಬಸವಣ್ಣನವರು, ನಂಬಿ ಕರೆದರೆ ಓ ಎನ್ನನೇ ಶಿವನು. ಯಾರು ಭಕ್ತಿ ಭಾವದಿಂದ ನಂಬಿ ಕರೀತಾರಲ್ಲ ಅವರಿಗೆ ಇಂಬು ಕೊಡುವ ಪರಮಾತ್ಮನಿದ್ದಾನೆ. ಆ ಭಗವಂತನನ್ನು ಯಾರು ನಂಬಿ ಕರೀತಾರಲ್ಲ, ನೆನಪಿಟ್ಟುಕೊಳ್ರಿ, ಅವರ ಮನೆಯ ಅಂಗಳದೊಳಗೆ ಬಂದು ನಿಂತಿರ್ತಾನೆ. ಕುಂಬಾರ ಗುಂಡಯ್ಯನ ಮಡಿಕೆ ಮಾಡುವಲ್ಲಿ ಬಸವಣ್ಣನವರ ಆ ಕಾಲದೊಳಗೆ ಶಿವ ಬಂದಿದ್ದ ಅಂತಕ್ಕಂಥದನ್ನ ನಾವು ನೋಡ್ತೀವಿ ಪುರಾಣದೊಳಗೆ. ನಂಬಿ ಕರೆದೋಡೆ ಓ ಎನ್ನನೇ ಶಿವನು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿ ಲೋಕದ ಮನುಜರು, ನಂಬಲಿ ಹರಿ ಲೋಕದ ಮನುಜರು.
ನಂಬರು ನಚ್ಚರು ಬರಿದೆ ಕರೆವರು ನಂಬರು ನಚ್ಚರು ಬರಿದೆ ಕರೆವರು ನಂಬಿ ಕರೆದರೆ ಓ ಎನ್ನನೆ ಶಿವನು ನಂಬಿ ಕರೆದೊಡೆ ಓ ಎನ್ನನೆ ಶಿವನು ನಂಬದೆ ನಚ್ಚದೆ ಬರಿದೆ ಕರೆವರ ನಂಬದೆ ನಚ್ಚದೆ ಬರಿದೆ ಕರೆವರ ಕೊಂಬ ಮೆಟ್ಟಿ ಕೂಡೆಂದ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಂಬರು ನಚ್ಚರು ಬರಿದೆ ಕರೆವರು ನಂಬರು ನಚ್ಚರು ಬರಿದೆ ಕರೆವರು ನಂಬಲಿ ಹರಿ ಲೋಕದ ಮನುಜರು ನಂಬರು ನಚ್ಚರು ಬರಿದೆ ಕರೆವರು ನಂಬರು ನಚ್ಚರು ನಂಬರು ನಚ್ಚರು ನಂಬರು ನಚ್ಚರು ಬರಿದೆ ಕರೆವರು ಬಹಳ ಸೊಗಸಾಗಿ ಹಾಡಿದರು. ನಂಬಬೇಕು. ಯಾವುದೋ ಒಂದು ಲಾಭ ಸಿಗುತ್ತದೆ, ಏನೋ ಒಂದು ನಾವು ಮನಸ್ಸಿನೊಳಗೆ ಸಂಕಲ್ಪವನ್ನು ಇಟ್ಟುಕೊಂಡು ನಂಬಬಾರದು. ನಂಬಿಕೆ ಹೆಂಗಿರಬೇಕು ಅಂತಂದ್ರೆ ಆ ಸಾಂಬನಿಗೂ ಸಹಿತ ಮತ್ಸರ ಬರಬೇಕು, ಅಂತಹ ನಂಬಿಕೆ ಇರಬೇಕು. ಹಂಗಿರಬೇಕು ನಂಬಿಕೆ. ಒಂದು 8 ವರ್ಷದ ಕೂಸು ನಮಗೆ ನಂಬಿಕೆ ಬಗ್ಗೆ ಪಾಠ ಕಲಿಸ್ತದೆ. 8 ವಯಸ್ಸಿನ ಕೂಸು ನಂಬಿಕೆ ಬಗ್ಗೆ ಪಾಠ ಕಲಿಸ್ತದ ಅಂತಂದ್ರೆ ನಾವು ಅದನ್ನು ಕಲಿಬೇಕಾಗಿದೆ. ನಿಮಗೆಲ್ಲ ವಿಮಾನ ಗೊತ್ತಲ್ಲ? ಏತಮ್ಮ ಹತ್ತಿರ ಇಲ್ಲ? ಹತ್ತಿಲ್ಲ ತವರ ನಮ್ಮನ್ನು ಹತ್ತಿಸ್ತೀರಿ ಗೊತ್ತಾಗೈತಿ. ತಾರ ನೋಡ್ರಿ. ಅದಕ್ಕೂ ವಿಮಾನ ಆಕಾಶದೊಳಗೆ ನಿರ್ಭೀತಿಯಿಂದ ಹಾರ್ತಿತ್ತು. ಲಕ್ಷ ಕೊಟ್ಟು ಕೇಳಬೇಕು. ಏನೂ ಅಡ್ಡಿ ಆತಂಕಗಳಿಲ್ಲ. ಸುಂದರವಾಗಿ ಗಗನದೊಳಗೆ ವಿಹರಿಸ್ತಿರುವ ವಿಮಾನ. ಎಲ್ಲರೂ ಸಹಿತ ಆನಂದವಾಗಿದ್ದಾರೆ. ಎಲ್ಲರ ಮನಸ್ಸಿನೊಳಗೆ ಒಂದೇ ಒಂದು ಕೋರಿಕೆ ಇದೆ. ಬಹಳ ದಿವಸ ಆದ ಬಳಿಕ ಊರಿಗೆ ಹೊಂಟೀವಿ ಅಂದ ಬಳಿಕ ನಮ್ಮವ್ರ ಮುಖ ನೋಡ್ತೀವಿ, ನಮ್ಮವ್ರನ್ನ ಕಾಣ್ತೀವಿ, ನಮ್ಮವ್ರನ್ನ ಕಣ್ತುಂಬಿಕೊಳ್ತೀವಿ ಅಂತ ಹೇಳಿ ಎಲ್ಲರ ಮನಸ್ಸಿನೊಳಗೆ ಆಸೆಯ ಗೋಪುರವನ್ನು ಕಟ್ಟಿಕೊಂಡು ವಿಮಾನದೊಳಗೆ ಕುಳಿತುಕೊಂಡಿದ್ದಾರೆ. ತಮ್ಮ ಎಲ್ಲಿ ಕುಳ್ತಾರ? ವಿಮಾನದೊಳಗೆ ಕುಳ್ಕೊಂಡಿರ್ತಕ್ಕಂತಹ ಕಾಲದೊಳಗೆ ತಾಯಿ ಲಕ್ಷ್ಯ ಕೊಟ್ಟು ಕೇಳಬೇಕು. ಒಂದು ಕ್ಷಣ ಆ ವಿಮಾನದ ಏನು ಸಾಗುತ್ತಿತ್ತಲ್ರಿ, ಆ ವಾಯುಪಥ, ಆ ಆಕಾಶ ಪಥದೊಳಗೆ ಒಂದಿಷ್ಟು ಹವಾಮಾನ ವ್ಯತ್ಯಯ ಆಗ್ತದೆ. ಒಂದಿಷ್ಟು ಸಿಡ್ಲು ಬಡಿತಾವ, ಒಂದಿಷ್ಟು ಗಾಳಿ ಬರ್ತಾ ಇರ್ತದೆ, ಒಂದಿಷ್ಟು ಮಳೆ ಸುರಿಯುವ ಲಕ್ಷಣಗಳು ಬರ್ತಾ ಇರ್ತವೆ. ಮಳೆ ಬಂತ ಅಂತ ತಿಳ್ಕೊರಿ. ಒಂದಿಷ್ಟು ವಿಮಾನ ಹಿಂಗೆ ಹೋಗ್ತಕ್ಕಂಥ ವಿಮಾನ ಸ್ವಲ್ಪ ಹಿಂಗಾತು, ಸ್ವಲ್ಪ ಹಿಂಗಾಗಿರ್ತಕ್ಕಂಥ ವಿಮಾನ ಮತ್ತೊಂದು ಸ್ವಲ್ಪ ಹಿಂಗಾತು. ನೋಡ್ರಿ, ಹಿಂಗ ಆಗಕೈತು. ಲಕ್ಷ್ಯ ಕೊಟ್ಟು ಕೇಳಬೇಕು. ವಿಮಾನ ಹಿಂಗ ಆಗಕತ್ತದ. ವಿಮಾನದೊಳಗಿರ್ತಕ್ಕಂಥ ಎಲ್ಲ ಜನರು ಭಯಭೀತರಾಗಿದ್ದಾರೆ. ಏನು ಇಲ್ಲೇ ಸತ್ತು ಹೋಗ್ತೀವೇನೋ ಅಂತ ಆತಂಕ ಆಗಕತ್ತದ. ಮುಂದಿರ್ತಕ್ಕಂಥವೇನೋ ಮಾಸ್ಕ್ಗಳೆಲ್ಲ ಕೆಳಗೆ ಬಿದ್ದಾವ, ಅವನ್ನೆಲ್ಲ ಮೂಗಿ ಹಾಕೊಳಕತ್ತಾರ. ಗಗನ ಸಖಿಯರು ಮೈಕನ್ನು ಹಿಡಿದಾರ. ಮೈಕನ್ನು ಹಿಡಿದಿರ್ತಕ್ಕಂಥ ಗಗನ ಸಖಿಯರು ಹೀಗೆ ಹೇಳ್ತಾ ಇದ್ದಾರೆ, ವಿಮಾನದೊಳಗೆ ಪ್ರಯಾಣವನ್ನು ಬೆಳೆಸ್ತಿರ್ತಕ್ಕಂತಹ ಏನು ನಮ್ಮ ಬಂಧುಗಳೇ ನೀವೆಲ್ಲ ಇದ್ದೀರಲ್ಲ, ನಿಮಗೆಲ್ಲ ಒಂದು ವಿಶೇಷ ಸೂಚನೆ. ಏನು ವಿಶೇಷ ಸೂಚನೆ ಅಂತಂದ್ರೆ, ನಮ್ಮ ವಿಮಾನಕ್ಕೆ ಆಪತ್ತು ಉಂಟಾಗ್ಯದ,
ನಮ್ಮ ವಿಮಾನಕ್ಕೆ ವಿಪತ್ತು ಉಂಟಾಗ್ಯದ, ಲಕ್ಷ ಕೊಟ್ಟು ಕೇಳ್ರಿ, ನಿಮ್ಮ ಊರನ್ನು ಈ ವಿಮಾನ ಮುಟ್ತದ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ, ದಯವಿಟ್ಟು ನೀವೆಲ್ಲರೂ ದೇವರ ಮೇಲೆ ಭಾರ ಹಾಕ್ರಿ ಅಂಥೇಳಿ ನಿಮ್ಮನ್ನು ನಾವು ನಿಮ್ಮ ಊರಿಗೆ ಮುಟ್ಟಿಸ್ತೀವಿ ಅಂಥೇಳಿ ನಮಗೆ ವಿಶ್ವಾಸ ಇಲ್ಲ ಅಂಥೇಳಿ ಆ ಗಗನಸಖ್ಯರು ಮೈಕ್ ಒಳಗೆ ಹೇಳಿದ್ರಂತ. ಒಳಗಿದ್ದವ್ರಿಗೆ ಹಿಂಗೆ ಇಷ್ಟು ದುಃಖ ಆತತೇವ. ಅಲ್ಲ, ವಿಮಾನದಾಗರೆ ಕೂತದಿವು, ಇನ್ನು ಹೋಗಿ ಮುಟ್ಟಿಸ್ತೀವಿಲ್ಲೋ ಅಂತ ನಾಕತ್ತಾಳೆ ಈ ಹೆಣ್ಮಗಳು. ಇನ್ನು ನಾವು ಹೋಗಿ ಮುಟ್ಟೋದೇ ಇಲ್ಲ ಅಂತ ಅವ್ರು ತಿಳ್ಕೊಂಡು ಬಿಟ್ರು. ಇನ್ನು ಮುಟ್ಟೋದೇ ಇಲ್ಲ ಅಂತವ್ರು ತಿಳ್ಕೊಂಡು ವಿಮಾನದೊಳಗೆ ಕುಳಿತಿರ್ತಕ್ಕಂಥ ಜನ ಎಲ್ಲರೂ ಚೀರ್ತಾ ಇದ್ದಾರೆ. ನಮ್ಮನ್ನು ಉಳಿಸು, ನಮ್ಮನ್ನು ಬದುಕಿಸುವಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೆನಪಿಟ್ಟುಕೊಳ್ರಿ, 5 ನಿಮಿಷಗಳ ಮುಂಚೆ ಇರತಕ್ಕಂಥ ಆನಂದ, 5 ನಿಮಿಷಗಳ ಮುಂಚೆ ಇರತಕ್ಕಂತಹ ಅವರೊಳಗಿರ್ತಕ್ಕಂತಹ ಆ ಮೋಜು ಎಲ್ಲ ಕಣ್ಮರಿ ಆಗಿದ್ದಾವೆ. ನೆನಪಿಟ್ಟುಕೊಳ್ಬೇಕು, ಅವರೊಳಗೆ ದುಃಖ ಮನೆ ಮಾಡಿದೆ. ನಾವು ಬದುಕ್ತೀವಿ ಇಲ್ಲೋ ಗೊತ್ತಿಲ್ಲ, ನಮ್ಮ ಪ್ರಾಣ ಉಳಿತದೆ ಇಲ್ಲೋ ಗೊತ್ತಿಲ್ಲ, ಯಮನಿಗೆ ನಮ್ಮ ಪ್ರಾಣ ಪಾಶವಾಗಿ ಹೋಗ್ತದೆ ಅಂತ ತಿಳ್ಕೊಂಡು ಎಲ್ಲರೂ ದುಃಖದೊಳಗೆ ದುಮಾನದೊಳಗೆ ಏನು ಮಾಡಕತ್ತಾರವ, ಚೀರಾಕತ್ತಾರ. ಆ ವಿಮಾನದೊಳಗೆ ಒಂದು ಕಿಟಕಿ, ಆ ಕಿಟಕಿ ಹತ್ತಕ್ಕೆ ಒಂದು 8 ವಯಸ್ಸಿನ ಹುಡುಗ. ಲಕ್ಷ ಕೊಟ್ಟು ಕೇಳ್ರಿ, ಒಂದು ಸ್ವಲ್ಪ ಶಾಂತಿ ಐತ್ರಿ ಇವತ್ತು, ಆಗೋದ ಗದ್ದಲ. ಅದ್ರಾಗ ನಮ್ಮ ಬಳಗಾರ ಬಸನ್ನ ಬಾಯಿ ಇಂತಿರು ಕೇಳಬೇಡ್ರಿ ನೀವು. ನನಗೆ ಕಿವ್ಯಾಗ ಬಂದು ಹಾರಿ ಬಿಡ್ದಂಗೆ ಆಗಲಾತೈತಿ. ಏನಾತ್ರವ, 8 ವಯಸ್ಸಿನ ಹುಡುಗ, 8 ವಯಸ್ಸಿನ ಹುಡುಗ ಕುರ್ಚಿ ಅಲ್ಲಿ ಕೊಡ್ತಕ್ಕಂಥ ಒಂದು ಕುರ್ಚಿ ಮೇಲೆ ಕುಳ್ತಾನೆ ವಿಮಾನದೊಳಗೆ. ಇವರೆಲ್ಲರೂ ಸಾಯ್ತೀವಿ ಅಂತ ಎದಿ ಬಡ್ಕೊಳಕತ್ತಾರ. 8 ವಯಸ್ಸಿನ ಹುಡುಗನ ಮುಖದೊಳಗೆ ಒಂದಿಷ್ಟು ಭಾವನೆಗಳ ಬದಲಾವಣೆ ಆಗ್ತಿಲ್ಲ. ಅವಿಷ್ಟು ಚಂದ ಕೂತಾನ, ಚಂದ ನಕೋತ ಕೂತಾನ, ಅಲ್ಲಿರ್ತಕ್ಕಂಥ ಕಾಫಿಯನ್ನು ಕುಡಿಯಾಕತ್ತಾನ, ಅಲ್ಲಿರ್ತಕ್ಕಂಥ ಚಾಕ್ಲೇಟ್ ತಿನ್ನಾಕತ್ತಾನ. ಇವು ಇದ್ದು ಬಡ್ದಾಡಕತ್ತಾವ, ಸಾಯ್ತೀವಿ. ನಮ್ಮ ಹೆಂಡ್ರ ನೋಡ್ತೀವಿಲ್ಲೋ ಗೊತ್ತಿಲ್ಲ, ನಮ್ಮ ಮಕ್ಕಳು ನೋಡ್ತೀವಿಲ್ಲೋ ಗೊತ್ತಿಲ್ಲ, ನಮ್ಮ ಬಂಧು ಬಳಗದವ್ರು ನೋಡ್ತೀವಿಲ್ಲೋ ಗೊತ್ತಿಲ್ಲ. ನಾವು ಸಾಯ್ತೀವಿ ಅಂತ ಫಿಕ್ಸ್ ಆಗಿ ಇವೆರಡು ಈ ಜೀವಂತಿದ್ದಾಗ ಸಾಯಕತ್ತಾವು. ಆ ಹುಡುಗ ಮಾತ್ರ ಸುಮ್ಮ ಕೂತದ, ಮುಖದೊಳಗೆ ಭಾವನೆಗಳ ಬದಲಾವಣೆ ಆಗಿಲ್ಲ. ನಮ್ಮಲ್ಲಿ ಹೇಳ್ತಾರೆ ಸ್ಥಿತಪ್ರಜ್ಞೆ ಅಂತ ಹೇಳ್ತಾರೆ. ದುಃಖದಾಗೂ ಸುಖದಾಗೂ ಒಂದೇ ರೀತಿ ಕಾಣುವ ಭಾವ ಮಗುವಿನ ಮುಖದೊಳಗದ. ಇವ ಲಕ್ಷ ಕೊಟ್ಟು ಕೇಳಬೇಕು. ಇಷ್ಟಾಗಿತ್ತು. ಒಂದು 10 ನಿಮಿಷ ಆತ ಚಿಗವ, 10 ನಿಮಿಷ ಆತು. ಮತ್ತವರು ಗಗನಸಖಿಯರು ಮೈಕ್ ತಗೊಳ್ತಾರೆ. ಮೈಕ್ ತಗೊಂಡು ಹೇಳ್ತಾರೆ, ಏನು ನಿಮ್ಮ ವಿಮಾನಕ್ಕೇನು ಆಪತ್ತು ಬಂದಿತ್ತಲ್ಲ, ಆ ಆಪತ್ತು ದೂರ ಆಗ್ಯದ, ಆ ವಿಪತ್ತು ದೂರ ಆಗ್ಯದ. ಲಕ್ಷ ಕೊಟ್ಟು ಕೇಳ್ರಿ, ನಿಮ್ಮ ಮನೆಯನ್ನೆಲ್ಲ ನೀವು ಹೋಗಿ ಸರಳವಾಗಿ ಮುಟ್ತೀರಿ ಅಂದ್ಬಿಟ್ರು. ನಿಮ್ಮ ಮನೆಯನ್ನು ನೀವು ಸರಳವಾಗಿ ಮುಡ್ತೀರಿ ಅಂತಂದಾಗ ಲಕ್ಷ ಕೊಟ್ಟು ಕೇಳ್ಬೇಕ್ರಿ. ಇಷ್ಟು ಅನ್ನೋದ ತಡ ವಿಮಾನದೊಳಗಿರ್ತಕ್ಕಂಥವ್ರೆಲ್ಲರೂ ಕುಣಿಲಿಕ್ಕೆ ಚಾನೋ ಮಾಡ್ತಾರೆ. ಹೆಂಗೆ ಖುಷಿ ಆತಪ್ಪ ಅಂದ್ರೆ 2 ನಿಮಿಷಗಳ ಹಿಂದೆ ಸಾಯ್ತೀವಿ ಅಂತ ತಿಳ್ಕೊಂಡಿರ್ತಕ್ಕಂಥ ಜನ 10 ನಿಮಿಷ ಆದ ಬಳಿಕ ಏನಂತ ತಿಳ್ಕೊಂಡ್ರಪ್ಪ ಅಂದ್ರೆ, ಇನ್ನು ನಮ್ಮ ಬದುಕದ, ನಾವು ನಮ್ಮ ಮನೆಯವ್ರು ನೋಡ್ಬೋದು, ನಮ್ಮ ಊರಿಗೆ ಹೋಗ್ಬೋದು, ನಮ್ಮ ಬೀದಿಗೆ ಹೋಗ್ಬೋದು, ನಮ್ಮ ಕೇರಿಗೆ ಹೋಗ್ಬೋದು ಅಂಥೇಳಿ ಅವ್ರು ಆನಂದ ಪಡಕತ್ತಾರ, ಖುಷಿ ಪಡಕತ್ತಾರ. ಇಷ್ಟು ಖುಷಿ, ಇಷ್ಟು ಆನಂದ, ಇಷ್ಟು ಅಂತಃಕರಣ ನೋಡ್ತಾನ. ಮತ್ತೊಬ್ಬ ಮನುಷ್ಯ ನೋಡ್ತಾನ ಕಿಟಕಿ ಒಳಗಿರ್ತಕ್ಕಂಥ 8 ವಯಸ್ಸಿನ ಹುಡುಗನನ್ನು. ಆ ಹುಡುಗ ಖುಷಿ ಪಡ್ತಾ ಇಲ್ಲ, ಆನಂದ ಪಡ್ತಾ ಇಲ್ಲ. ಹೆಂಗೆ ಅದು ಮತ್ತೆ ಚಾಕ್ಲೇಟ್ ಒಂದು ಬಾಯಾಗಿ ಹೋಗ್ಕೊಂಡು ಮತ್ತೆ ಏನಾಗೈತಿಲ್ಲೋ ಸುಮ್ಮ ಕೂತದ. ವಿಮಾನ ಇದ್ದದ್ದು ಆ ಥಂಡರ್ ಸ್ಟ್ರಾಮ್ನಿಂದ ಬಚಾವಾಗಿ ಲ್ಯಾಂಡಿಂಗ್ ಆಗ್ತದೆ. ವಿಮಾನ ಕೆಳಗೆ ಇಳಿತದ. ನನ್ನ ಅವುಗಳ ಕೇಳಬೇಕು. ವಿಮಾನದೊಳಗಿರ್ತಕ್ಕಂಥ ಎಲ್ಲ ಜನ ಇಳಿದು ತಮ್ಮ ಮನೆಗೆ ಹೊಂಟಾರ, ತಮ್ಮ ಊರಿಗೆ ಹೊಂಟಾರ. ಒಬ್ಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಬಂದು ಆ 8 ವಯಸ್ಸಿನ ಹುಡುಗನನ್ನು ಕೈ ಹಿಡಿದು ಕೇಳ್ತಾನೆ. ಎಂಥ ಮಾತನ್ನು ಕೇಳ್ತಾನಂತಂದ್ರೆ, ಈ ವಿಮಾನದೊಳಗೆ ಇಷ್ಟೆಲ್ಲ ದುಃಖ ದುಮ್ಮಾನಗಳು ಒಳಗಾಗಿದ್ವು, ಈ ವಿಮಾನ ಇನ್ನೇನು ಪತನ ಆಗ್ತದೆ ಅಂತ ಹೇಳಿದರು, ಈ ವಿಮಾನದೊಳಗಿರ್ತಕ್ಕಂಥ ಯಾರೂ ಬದುಕೋದಿಲ್ಲ ಅಂತ ಹೇಳಿದರು. ಆವಾಗೂ ನಿನ್ನ ಮುಖದೊಳಗೆ ಭಾವನೆಗಳ ಬದಲಾವಣೆ ಆಗಲಿಲ್ಲ. ಈ ವಿಮಾನದೊಳಗಿರ್ತಕ್ಕಂಥ ಜನರೆಲ್ಲ ಉಳಿದೀವಿ ಅಂತ ಹೇಳಿದರು, ತಮ್ಮ ಮನೆ ಮುಡ್ತೀವಿ ಅಂತ ಹೇಳಿದರು. ಅವಾಗೂ ಸಹಿತ ನಿನ್ನ ಮುಖದಾಗ ಭಾವನೆಗಳು ಬದಲಾಗಲಿಲ್ಲ ಅಂತಂದಾಗ ಆ 8 ವಯಸ್ಸಿನ ಹುಡುಗಿ ಹೇಳ್ತದಂತ, ವೈ ಅಂತ ಕೇಳ್ತದ ಹುಡುಗದು. ವೈ ಯಾಕಂತ ಕೇಳ್ತದು. ಅವಾಗ ಯಾವ ಕೇಳ್ದಂತ, ಇದ್ರ ಹ್ಯಾಪಿನೆಸ್, ಇದೇನು ನಿನ್ನ ಸುಖ ಐತಲ್ಲ, ಇದೇನು ಆನಂದ ಐತಲ್ಲ, ಇದರ ಹಿನ್ನೆಲೆ ಏನು ಅಂತ ಕೇಳ್ದಂತ. ಆ ಮುದಕ್ಕೆ ಹೇಳಕತ್ತಾನ 8 ವಯಸ್ಸಿನ ಹುಡುಗನಿಗೆ, ಅಲ್ಲಪ್ಪ ನನಗೆ 60 ವರ್ಷ ಆಗ್ಯಾವ, ನನ್ನ ಜೀವನ ಮುಪ್ಪಾಗ್ಯದ, ಇನ್ನೇನು ನಾ ಸಾವನ್ನಪ್ಪಬೇಕು. ಇಂತಹ ಕಾಲದೊಳಗಿರುವಾಗಲೂ ಸಹಿತ ನನಗೆ ಸುಖ ದುಃಖ ನೋವು ನಲುವುಗಳು ಬಂದಾಗ ಮನಸ್ಸಿಗೆ ಸ್ವಲ್ಪ ಆಘಾತವಾಗ್ತದೆ, ಖುಷಿನೂ ಆಗ್ತದೆ. 8 ವಯಸ್ಸಿನ ಹುಡುಗ ನಿನ್ನ ಭಾವನೆಗಳು ಯಾಕೆ ಬದಲಾಗಲಿಲ್ಲ ಅಂತಂದಾಗ ಆ 8 ವಯಸ್ಸಿನ ಹುಡುಗ ಒಂದು ಸುಂದರವಾಗಿರೋ ಮಾತು ಹೇಳ್ತಂತ. ಲಕ್ಷ ಕೊಟ್ಟು ಕೇಳಬೇಕು. ಎಂಥ ಮಾತು ಹೇಳಿತ್ತಂದ್ರೆ, ಪೈಲಟ್ ಇಸ್ ಮೈ ಫಾದರ್ ಅತ್ತದು. ಅರ್ಥ ಆತನ್ರಿ ಏನತ್ತದು?
ಪೈಲಟ್ ಇಸ್ ಮೈ ಫಾದರ್ ಅತ್ತತ ಅಂದ್ರೆ ಆ ಹುಡುಗನ ಇಂಗ್ಲೀಷ್ ಅರ್ಥ ಏನಪ್ಪ ಅಂದ್ರೆ ವಿಮಾನ ಹೊಡ್ಯಾವ ನಮ್ಮ ಅಪ್ಪದಾನ ಅತ್ತದು. ಏನುವಾ ವಿಮಾನ ಹೊಡೆಯವ ನಮ್ಮ ಅಪ್ಪದಾನ. ಹುಡುಗ ಹೇಳ್ತದ, ಅಯ್ಯೋ ಯಜ್ಜ ನಾ ವಿಮಾನದಾಗ ಯಾಕೆ ಅಷ್ಟು ಖುಷಿಯಿಂದ ಕೂತಿದ್ನಿ ಅಂತಂದ್ರೆ ನನ್ನ ವಿಮಾನ ಹೊಡೆಯವ ನಮ್ಮ ಅಪ್ಪದಾನ, ನಮ್ಮಪ್ಪ ಯಾವತ್ತಾರ ನನ್ನ ಕೊಲ್ತಾನೇನೋ ಯಜ್ಜ ಆತ ಹುಡುಗತ್ ನೋಡ್ರಿ. ನಮ್ಮಪ್ಪ ನನ್ನ ಪ್ರಾಣ ತೆಗಿತಾನೇನು? ಇಲ್ಲ, ನಾನು ನಮ್ಮ ಅಪ್ಪನ ಮೇಲೆ ನಂಬಿಕೆ ಇಟ್ಟಿನಿ ಅಂತ ಹೇಳಿ ನನ್ನ ಮುಖದೊಳಗಿರೋ ಭಾವನೆಗಳು ಬದಲಾಗಿಲ್ಲ. ನನ್ನ ಅಪ್ಪನ ಮೇಲೆ ನನಗೆ ವಿಶ್ವಾಸ ಇರ್ಲಿಕ್ಕಂದ್ರೆ ನಾ ಹೆಂಗೆ ಮಾಡ್ತಿದ್ದೆ, ನಿಮ್ಮಂಗ ಚೀರ್ತಿದ್ದೆ, ನಿಮ್ಮಂಗ ಅಳ್ತಿದ್ದೆ, ನಿಮ್ಮಂಗ ಖುಷಿ ಪಡ್ತಿದ್ದೆ. ಆದ್ರೆ ನನಗೆ ವಿಶ್ವಾಸದ ಏನಂತ ವಿಶ್ವಾಸದ ಅಂತಂದ್ರೆ ನಮ್ಮಪ್ಪ ಕೈ ಹಿಡ್ದಾನಂದ ಬಳಕ ನನ್ನ ಮನೆ ಮುಟ್ಟಿಸ್ತಾನಂತ ಹೇಳಿ ನಮ್ಮ ಅಪ್ಪನ ಮೇಲೆ ವಿಶ್ವಾಸದ, ಅದಕ್ಕಾಗಿ ನಾ ಖುಷಿಯಾಗಿದ್ದೇನೆ ಅನ್ನತಕ್ಕಂಥ ಮಾತನ್ನು ಹುಡುಗಿ ಹೇಳಿದತ್ತು. ಹುಡುಗಿ ಹೇಳ್ದ ನನಗೂ ವಿಶ್ವಾಸ ಅದ, ನನಗೂ ವಿಶ್ವಾಸ. ನಾವು ನಂಬಬೇಕಲ್ರಿ, ನಂಬಬೇಕಲ್ರಿ. ನಂಬುದು ಒಂದು ವಿಮಾನ ನಂಬುದು ಒಂದು ವಿಮಾನ. ಈ ವಿಮಾನದೊಳಗೆ ಅವಾಗವಾಗ ಗಾಳಿ ಬಿಟ್ಟಿರ್ತದ, ಅವಾಗವಾಗ ನಿಂದನೆಗಳು ಬರ್ತಾವ. ಒಮ್ಮೆ ವಿಮಾನ ಹಿಂಗಾಗ್ತದ, ಒಮ್ಮೆ ವಿಮಾನ ಹಂಗಾಗ್ತದ. ಹೌದಲ್ಲೇವ? ನಂಬಿದವರ ಬಂದ ಬೆನ್ನಿಗೆ ಚೂರಿ ಹಾಕ್ತಾರ. ನೆನಪಿಟ್ಟುಕೊಳ್ಬೇಕು, ನಂಬಿದವರ ಬಂದ ಬೆನ್ನಿಗೆ ಚೂರಿ ಹಾಕ್ತಾರ, ನಂಬಿದವರ ವಿಶ್ವಾಸಗೇಡಿತನ ಮಾಡ್ತಾರ. ಮನುಷ್ಯನೊಳಗ ಅಪಸ್ವರ ಉಂಟಾಗಿ ಮನುಷ್ಯನನ್ನೇ ಕೊಲ್ಲುವ ಜನ ಬರಾಕತ್ತಾರ. ನೆನಪಿಟ್ಟುಕೊಳ್ರಿ, ಮನುಷ್ಯ ಹೆಂಗದನಂತಂದಾಗ ಆಧುನಿಕ ಕವಿ ಬಹಳ ಚಂದ ಬರೀತಾನ. ಎಂಥ ಅದ್ಭುತವಾಗಿರೋ ಮಾತನ್ನ ಬರೀತಾನಂತಂದ್ರೆ, ಮೊಸಳೆಗೆ ನಾಲಿಗೆ ಇಲ್ಲ ಮೊಸಳೆಗೆ ನಾಲಿಗೆ ಇಲ್ಲ, ಆಮಿಗೆ ಕೂದಲಿಲ್ಲ, ಹಾವಿಗೆ ಕಿವಿ ಇಲ್ಲ, ಏಡಿಗೆ ತಲೆ ಇಲ್ಲ, ಮೀನಿಗೆ ಜೀರ್ಣ ಶಕ್ತಿ ಇಲ್ಲ, ನಾಯಿಗೆ ಅದರದೇ ಆಗಿರೋ ಭಾಷೆ ಇಲ್ಲ. ಎದಕ್ಕೆವ? ಬೆಕ್ಕಿಗೆ ಭಾವನೆ ಇಲ್ಲ, ಬೆಕ್ಕಿಗೆ ಭಾವನೆ ಇಲ್ಲ. ಆದ್ರೆ ಭಗವಂತ ಮನುಷ್ಯನಿಗೆ ಇವನ್ನೆಲ್ಲ ಕೊಟ್ಟ ಮರ್ತಾನೆವ. ಇಷ್ಟೆಲ್ಲ ಇದ್ರೆ ಏನು ಪ್ರಯೋಜನ? ಮನುಷ್ಯನಿಗೆ ನಿಯತ್ತಿ ಇಲ್ಲಲ್ಲವಾ? ಮನುಷ್ಯನಿಗೆ ನಿಯತ್ತಿ ಇಲ್ಲ. ಮನುಷ್ಯನಿಗೆ ಏನಿಲ್ಲ? ನಿಯತ್ತಿಲ್ಲ. ಅದನ್ನೇ ಹೇಳಕತ್ತಾರೆ ಶರಣರು. ನಂಬಿಕೆ ಬೇಕು, ನಂಬಿಕೆ ಬೇಕು. ನಂಬಿಕೆ ಇರದೆ ಹೋದರೆ ಈ ಬದುಕಿನೊಳಗೆ ಏನನ್ನೂ ಸಹಿತ ನಾವು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ, ಪವಿತ್ರವಾಗಿರುವ ನಂಬಿಕೆ, ಭಗವಂತನ ಮೇಲೆ ನಾವು ಪವಿತ್ರವಾಗಿರುವ ನಂಬಿಕೆಯನ್ನು ಇಟ್ಟಿದ್ರೆ ಸಾಕ್ತಾಯಿ. ಭಗವಂತ ನಮ್ಮನ್ನು ಯಾವ ಕಾಲದೊಳಗೂ ಸಹಿತ ಕೈ ಬಿಡೋದಿಲ್ಲ. ಅದನ್ನು ಅಣ್ಣನವರು ಹೇಳಕತ್ತಾರ. ಏನಂತ ಹೇಳಕತ್ತಾರ? ನಂಬರು ನೆಚ್ಚರು ಬರೆದ ಕರೆಬರು, ನಂಬರು ನೆಚ್ಚರು ಬರೆದ ಕರೆಬರು, ನಂಬಲರಿಯರು ಈ ಲೋಕದ ಜನರು. ಈ ಭೂಮಿ ಮೇಲಿರ್ತಕ್ಕಂಥ ಜನರಿಗೆ ನಂಬಿಕೆ ಹೆಂಗೆ ಮಾಡೋದು ಗೊತ್ತಿಲ್ರಿ? ಹೆಂಗೆ ನಂಬೋದು ತಮ್ಮ? ಒಬ್ಬ ವಿದ್ಯಾರ್ಥಿ ಶಾಲೆಯ ಕೋಣೆ ಒಳಗಿರಬೇಕಾದ್ರೆ ಕಪ್ಪು ಹೊಲಿಗೆಯ ಮೇಂದೆ ಕೈ ಒಳಗೆ ಆ ಏನು ಚಾಕ್ ಪೀಸನ್ನು ಹಿಡ್ಕೊಂಡಿರ್ತಕ್ಕಂಥ ಶಿಕ್ಷಕನನ್ನು ನಂಬಿದ್ರೆ ಆ ವಿದ್ಯಾರ್ಥಿ ಬದುಕು ಬಂಗಾರ ಆಗ್ತದೆ. ಶಿಕ್ಷಕನನ್ನು ನಂಬದೆ ಹೋದರೆ ವಿದ್ಯಾರ್ಥಿಯ ಬದುಕು ಬರೀ ಕತ್ತಲಾಗ್ತದೆ. ನೆನಪಿಟ್ಟುಕೊಳ್ಬೇಕು. ನಂಬಿಕೆ. ತಾಯಿ ತನ್ನ ಮಗುವಿಗೆ ಹಾಲು ಉಣಿಸುವ ಕಾಲದೊಳಗೆ, ಲಕ್ಷ ಕೊಟ್ಟು ಕೇಳಬೇಕು. ತಾಯಿ ತನ್ನ ಮಗುವಿಗೆ ಹಾಲು ಉಣಿಸುವ ಕಾಲದೊಳಗೆ ಆ ಮಗು ನಂಬಿರ್ತದ, ನಮ್ಮವ್ವನ ಉಡಿ ಒಳಗೆ, ನಮ್ಮವ್ವನ ಕೈ ಒಳಗೆ, ನಮ್ಮವ್ವನ ರಟ್ಟಿ ಒಳಗೆ ಹೋದ್ರೆ ನನ್ನ ಹೊಟ್ಟೆ ತುಂಬುತ್ತಂತೇಳಿ ಮಗುವಿಗೆ ನಂಬಿಕೆ ಇರ್ತದ. ಅದಕ್ಕಾಗಿ ಆ ಮಗು ಆ ತಾಯಿಯನ್ನು ನಂಬಿರ್ತದ. ಎಂಥ ಅಪರೂಪ ಬಾಂಧವ್ಯ ನೋಡ್ರಿ, ಎಂಥ ಅಪರೂಪ ಬಾಂಧವ್ಯ ತಾಯಿ. ನಾವು ಇದರಿಂದ ಎಲ್ಲರೂ ಸಹಿತ ವಿಮುಕ್ತರಾಗ್ತಾ ಇದ್ದೀವಿ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಇದರ ಅರಿವು ನಮ್ಮಲ್ಲಿಲ್ಲ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಇದರ ಅರಿವು ನಮ್ಮಲ್ಲಿ ಸಾಧ್ಯವಾಗ್ತಾ ಇಲ್ಲ. ನೀವೆಲ್ಲ ಲಕ್ಷ್ಯ ಕೊಡಬೇಕು. ಒಬ್ಬ ಜ್ಯೋತಿಷ್ಯ ಕೇಳಕ್ಕೆ ಹೋಗಿದ್ಲಂತರು, ಹೆಣ್ಮಗಳೊಬ್ಬಕ್ಕೆ ಜ್ಯೋತಿಷ್ಯ ಕೇಳಕ್ಕೆ. ಏನಂತ ಕೇಳಕ್ಕೆ ಹೋಗಿದಳ್ರಿ? ಕಷ್ಟ ಇತ್ತತ್ತು ಹೋಗಿದಳು, ದುಃಖ ಇತ್ತತ್ತು ಹೋಗಿದಳು ಹೆಣ್ಮಗಳು. ಎದಕ್ಕೆ ಹೋಗಿದಳು? ಜ್ಯೋತಿಷ್ಯ ಕೇಳಕ್ಕೆ. ಹೌದಲ್ವ? ಹೋಗ್ತೀವಲ್ರಿ, ಮನಸ್ಸಿಗೆ ಸ್ವಲ್ಪ ದುಃಖ ಆದಾಗ ನಾವು ಎಲ್ಲ ಹೋಗ್ತಿರ್ತೀವಿ. ಹೋಗ್ಯಾಳ ಅದಕ್ಕೆ ಜ್ಯೋತಿಷ್ ಕೇಳಾಗ ತೊಗೊಂಡು ಹೋಗಿ ಒಂದು ಚೀಟಿ ಕೊಟ್ಟಳು. ಯಾರ ಕೈಯಾಗ? ಅವ್ನು ಜ್ಯೋತಿಷ್ ಹೇಳೋವನ ಕೈ. ಪಾಪ ಅವನು ಚೀಟಿ ನೋಡಿ ಬಹಳ ಚಂದ ಜ್ಯೋತಿಷ್ ಹೇಳ್ತಿರ್ತಾರೆ. ನಮ್ಮ ಗೌರಿಶಂಕರ್ ಅಪ್ಪಗಳು ಅಜ್ಜಾರು ಬಂದಾರ, ಕಲ್ಯಾಣ ಮಠದ ಅಪ್ಪಗಳು, ಅವ್ರು ಭಾಳ ಚಂದ ಹೇಳ್ತಿರ್ತಾರೆ. ಬರೂ ತಡ ಇಲ್ಲದ ಅವ ಜ್ಯೋತಿಷ್ ಅದನ್ನು ನೋಡಿ ಹೇಳ್ದ, ತಂಗಿ ನಿನ್ನ ಗಂಡ ಒಂದು ಸ್ವಲ್ಪ ಕುಡಿತಾನಲ್ಲವ ಅಂದ. ಆ ಹೆಣ್ಣು ಮಗಳ ಕಣ್ಣಾಗಿ ನೀರು ಚಟ್ಟ ಸಿಡ್ದ ಬಿಟ್ಟು ನೋಡ್ರಿ. ಯಾಕೆ? ಆಕೆ ಗಂಡ ಕುಡಿಯತ್ತಿದ್ದ. ಹೇಳ್ದ ಮತ್ತೆ ಜ್ಯೋತಿಷ್ ಹೇಳವ, ತಂಗಿ ನಿನ್ನ ಮಕ್ಕಳಿನ ಮಾತು ಕೇಳುವಳೇನು ಅಂತ ಹೇಳಿದಾಗ ಹೆಣ್ಮಗಳು ಅಂದಳು, ಹೌದು ಯಪ್ಪು, ನನ್ನ ಮಕ್ಕಳು ನನ್ನ ಮಾತು ಕೇಳುವ. ಚಲೋ ಆತ. ಮುಂದಕ್ಕೆ ಕೇಳಿದವ, ಲಕ್ಷ ಕೊಟ್ಟು ಕೇಳ್ಬೇಕು. ಮುಂದಿನ ಮಾತು ಭಾಳ ಚಂದ ಐತ್ರಿ. ಅಲ್ವಾ, ನಿನ್ನ ಹೆಸರು ನಿಂಗವ್ ಹೌದಲ್ಲವ ಅಂದವ.
ಏನಲ್ಲ ನಿಂಗವು ಹೌದಲ್ಲೋ ಎಂತೆಂದೆವ್ವ ಹೆಣ್ಮಗಳಿದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದಳು. ನಂದೂರು ಎಲ್ಲೋ ಜಮಖಂಡಿ ತಾಲೂಕಿನಾಗ ಎಲ್ಲೋ ಒಂದು ಊರದ ಆ ಓಣದ ಆ ಓಣಿ ಒಳಗಿರೋ ಲಿಂಗವನನ್ನು ಈ ಸ್ವಾಮಿಗಳು ಹೆಸರಿಡದ ಕರೆಯಾಕತ್ತಾರ ಅಂತಂದ್ರೆ ನಿಜವಾದ ದೇವರು ಇವರು ಅಂತೇಳಿ ಹೆಣ್ಮಗಳು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ನಿಂಗವನ್ಗುಳದ ಮುಂದೆ ಕೇಳ್ದ, ನಿನ್ನ ಗಂಡನ ಹೆಸರು ಬಸಪ್ಪ ಹೌದಿಲ್ಲೋ ಅಂತಂದ. ಇವಾಗ ಕೇಳಬೇಡ್ರಿ, ಹೆಣ್ಮಗಳು ಕಿವ್ಯಾಗಿನ ಏನದು ಆ ತಾಲೂಕು ಜಿಲ್ಲಾ ಏನಿರ್ತಾವಲ್ರಿ ಅವು ಕಿವ್ಯಾಗಿನು. ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ವಿ, ನಮ್ಮ ಆನಂದಿಯವ್ರು ಹೇಳ್ತಿದ್ರು, ಅವರು ಹೆಣ್ಮಕ್ಳು ಕೇಳಿದ್ರು ಇವೇನು ಅಂತ ಕೇಳಿದ್ರು. ಕೇಳಿದಾಗ ಹೆಣ್ಮಗಳಂದ್ರು ಅಪ್ಪರದ ಕೆಳಗಿಂದ ತಾಲೂಕಿರಿ ಮ್ಯಾಗಿಂದ ಜಿಲ್ಲಾ ಅಂದಳಕ್ಕೆ. ತಂಗಿ ಇವನು ಹೆಂಗೆ ಇಟ್ಕೊಂಡು ಎಂತ ಕೇಳಿದ್ರು ಅವ್ರ ಅಪ್ಪಗಳು. ಇಲ್ರಿ ಅಪ್ಪಗಳು ಅವು ಬಂದವ್ರು ಹಂಗೆ ಇಟ್ಕೊಂಡು ಎಂದಕ್ಕೆ ಕಿವಿ ತುಂಬರಿ ಇಲ್ಲಿ ಹೇಳ್ಕೊಡಿ ಇಲ್ಲಿ ಹಿಂಗೆ ಜಾತ್ರೆ ಮುಗಿದಿತ್ತು. ಮತ್ತೆ ಹೋಗಿ ಅಪ್ಪಗಳು ಕೇಳ್ತಾರ, ತಂಗಿ ಏನು ಮಾತಂದ್ರೆ ಕಿವಿನ ಕಟ್ ಮಾಡ್ಕೊಂಡು ಹೋಗ್ಯಾರ ಅವು ತುಡುಗ. ಎಲ್ಲಿ ತಾಲೂಕ ಎಲ್ಲಿ ಜಿಲ್ಲಾ ವಿಚಾರ ಮಾಡಿ. ಹೆಣ್ಮಗಳ ಕಿವ್ಯಾಗಿಂದ ಉಚ್ಚಿ ಮುಂದಿಟ್ಲು. ಮುಂದೆ ಕೇಳಿದವ, ಅಲ್ವಾ ತಂಗಿ ಸ್ವಲ್ಪ ಅಲ್ಲೇ ಕೂಡ್ರಿ ಅಲ್ವಾ ತಂಗಿ ಬಂದಿಯಲ್ಲ, ಗಂಡನ ಹೆಸರು ಬಸಪ್ಪ ನಿಂಗವ ಎಲ್ಲ ಹೇಳಿರ್ತಕ್ಕಂಥ ಅವ ಹೇಳ್ದ, ತಂಗಿ 2 ತಾಸಿಂದ ನಿಮ್ಮ ಊರಾಗ ಬಸ್ ಹತ್ತಿ ವಾಪಸ್ ಬರುವ ಕಾಲದೊಳಗೆ ತಂಗಿ ಬರುವ ಕಾಲದೊಳಗೆ ನನ್ನವ ಬರುವ ಕಾಲದೊಳಗೆ ಏನು ಮಾಡಿ 5 ಕಿಲೋ ಗೋಧಿ 3 ಕಿಲೋ ಚಿಮನಾದೆಣ್ಣಿ 4 ಕಿಲೋ ಸಕ್ಕರೆ ತಂದು ಮನೆಯಾಗಿಟ್ಟು ಬಂದಿಲ್ಲ ಯವ್ವ ಅಂದವ. ಹೆಣ್ಮಗಳಂದಳು ಕೊಳ್ಳಾಗ ಒಂದು ಸಾರಿ ತೆಗೆದು ಮುಂದೆ ಇಟ್ಟುಬಿಟ್ಲಾಕಿ. ಯಾಕೆ ತೆಗೆದಿಟ್ರಿ? 2 ತಾಸಿಂದ ಹೋಗಿ ರೇಷನ್ ಅಂಗಡಿಗೆ ಹೋಗಿ ರೇಷನ್ ತಂದದ್ದು ಇವ್ರಿಗೆ ಗೊತ್ತಾಗ್ಯದ. 2 ತಾಸಿನ ಹಿಂದೆ ಹೋಗಿ ರೇಷನ್ ಅಂಗಡಿಗೆ ಹೋಗಿ ರೇಷನ್ ತಂದದ್ದು ಇವ್ರಿಗೆ ಗೊತ್ತಾಗಿದೆ. ಇವರು ಸಾಮಾನ್ಯವಾಗಿರ್ತಕ್ಕಂಥವ್ರಲ್ಲ, ನನ್ನ ಬದುಕ ಉದ್ಧಾರ ಆಯ್ತು ಅಂತೇಳಿ ಸಾಷ್ಟಾಂಗ ನಮಸ್ಕಾರಕ್ಕೆ ಎಲ್ಲ ಬಂಗಾರ ಬೀಚ್ ಬಂದಿಟ್ಲು. ಅಪ್ಪಗಳಂದ್ರೆ ಅವರು ಬಂಗಾರಮ್ಮ ನೋಡಿದ್ರು, ಅದನ್ನು ನೋಡಿ ಅವ್ರು ಅಂದರು, ತಂಗಿ ಇದೆಲ್ಲ ಬರಬ್ಬರಾಗ್ಯದ, ಇದೆಲ್ಲ ಆಗ್ಯದ. ನೀನು ನಿಂದು ಪಂಚಾಂಗ ಜ್ಯೋತಿಷ ತಂದು ಕೊಟ್ಟಿಲ್ವ ಪತ್ರಿಕೆ, ಯಾವತ್ತು ತಂದು ಕೊಟ್ಟಿ ಅಂದ್ರೆ ರೇಷನ್ ಕಾರ್ಡ್ ತಂದು ಕೊಟ್ಟಿವ, ಅದನ್ನು ತೊಗೊಂಡು ಅದನ್ನು ಬೇರೆ ವಾಪಸ್ ಕೊಡು ಅಂದವ. ಏನು ಕೊಟ್ಟಾಳ್ರಿ? ಕಂಟ್ರೋಲ್ ಕಾರ್ಡ್ ಕೊಟ್ಟಾಳ ಅವನ ಕೈಯಾಗ. ಮತ್ತು ಕಂಟ್ರೋಲ್ ಕಾರ್ಡ್ದಾಗ ಹೆಸರು ಹುಡುವಲ್ಲ ಇವೆಲ್ಲಿ ಹೋಗು ಹೆಸರು ಎಲ್ಲ ನಿಂಗವನು ಇರೋದು ಬಸಪ್ಪನೂ ಇರೋದು 2 ಕಿಲೋ ಚನಮುನಿ. ವಿಚಾರ ಮಾಡ್ರಿ, ನಂಬಲರಿಯರು ಇಲ್ಲೋ ಲೋಕದ ಜನರು. ಹೆಂಗೆ ನಂಬಬೇಕು, ಹೆಂಗೆ ಇರಬೇಕು, ಹೆಂಗೆ ಗುರುವಿನ ಧ್ಯಾನ ಮಾಡಬೇಕು, ಹೆಂಗೆ ದೇವನನ್ನು ನಂಬಬೇಕು ಅನ್ನತಕ್ಕಂಥದ್ದು ಈ ಲೋಕದ ಜನರಿಗೆ ಗೊತ್ತಾಗಬಾರ್ದು. ಇದನ್ನು ಬಸವಣ್ಣವರು ಬಹಳ ನೊಂದುಕೊಂಡು ಹೇಳಕತ್ತಾರ. ನಂಬದೆ ನೆಚ್ಚದೆ ಬರದ ಕರವವರ ಕೊಂಬ ಮೆಟ್ಟಿ ಕೂಗಂದ ಕೂಡಲ ಸಂಗಮ ದೇವ. ಲೋಕದೊಳಗಿರ್ತಕ್ಕಂಥ ಜನ ಹೆಂಗಾಗೈತಪ್ಪ ಅಂದ್ರೆ ಓದುತ್ತಾರ, ಕೇಳ್ತಾರ, ಬರೀತಾರ, ತಿಳ್ಕೊಳ್ತಾರ, ಅದರ ನಂಬಿಕೆ ಇದೆ ಒಳಗಿಲ್ರಿ. 100 ನೋದಿ 100 ಕೇಳಿದರೇನು ಆಸೆ ಹರಿಯದು ರೋಸೆ ಬಿಡದು. ಹೇಳಕತ್ತಾರ ಅಣ್ಣನವರು, 100 ನೋದಿ 100 ಕೇಳಿದರೇನು ಆಸೆ ಹರಿಯದು ರೋಸೆ ಬಿಡದು. ಮಜ್ಜನ ಕೆರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರವ ನೋಡಿ ನಗು ನಮ್ಮ ಕೂಡಲ ಸಂಗಮ ದೇವ. ಹೆಂಗದೇವ ಇದು ತಂಗಿ? ಹುಡುಗರೇ, ತಂಗಿ ಟೇಪಿಗೆನ ಕ್ಯಾ ದೇಖ ರಹೆ ನೋಡಿ ಕಡೆ ಒಂದು ಸ್ವಲ್ಪ. ನಿಮಗೂ ಹೇಳಕತ್ತ ಯಾಕೆನ ನೋಡ್ತೀರಿ ಏನು ಹೇಳಕತ್ತಾರವ? 100 ನೋದಿ 100 ಕೇಳಿದರೇನು ಆಸೆ ಹರಿಯದು ರೋಷ ಬಿಡದು. ಏನು ಓದಿ ಏನು ಮಾಡೋದದ, ಏನು ತಿಳ್ಕೊಂಡು ಏನು ಮಾಡೋದದ ನೆನಪಿಟ್ಟುಕೊಳ್ರಿ. ಎದೆ ಒಳಗಿರ್ತಕ್ಕಂಥ ರೋಷ ಹೋಗುವತ್ತು. ಮತ್ತೊಬ್ಬರನ್ನ ನೋಡಿದ್ರೆ ಮತ್ಸರ ಹೋಗ್ತಿಲ್ಲ, ಮತ್ತೊಬ್ಬರನ್ನ ನೋಡಿದ್ರೆ ತುಳಿಬೇಕು ಅಂತ ಹೋಗ್ತಿಲ್ಲ, ಮತ್ತೊಬ್ಬರನ್ನ ನೋಡಿದ್ರೆ ನಾಶಗೊಳಿಸಬೇಕು ಅಂತಕ್ಕಂಥ ಭಾವ ಹೋಗ್ತಿಲ್ಲ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಒಂದು ಸಾಲು ಬರೀತಾರೆ, ಅದ್ಭುತವಾಗಿರೋ ಸಾಲು ಬರೀತಾರೆ. ಎಂತಹ ಸಾಲು ಅಂತಂದರೆ, ಇವತ್ತೇನು ತುಳಿತಕ್ಕೊಳಗಾಗಿದ್ದಾರೆ, ನೋವಿಗೊಳಗಾಗಿದ್ದಾರೆ, ಅವರಿಗೆಲ್ಲರಿಗೂ ನಿತ್ಯ ಟಾನಿಕ್ ಅಂತ ಹೇಳಿ ಈ ಸಾಲನ್ನು ಅವರು ಗೋಡೆ ಮೇಲೆ ಬರಿಬೇಕು. ಎಂತಹ ಸಾಲು ಬರೀತಾರೆ ಅಂತಂದ್ರೆ, ತುಳಿ ತುಳಿ ಸಾಧ್ಯವಾದಷ್ಟು ತುಳಿ 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 ಬೇಕಾದಷ್ಟು ತುಳಿ. ಹೆಂಗೆ ತುಳಿ ಅಂದ್ರೆ, ನಾನು ಆ ಭೂಗರ್ಭವನ್ನು ಸೇರೋ ಹಾಗೆ ತುಳಿ. ನೀ ಎಷ್ಟು ತುಳಿದ್ರೆ ಏನಪ್ಪ, ನಾಳೆ ನಿನ್ನ ಮುಂದೆ ನಾವೊಂದು ಗಿಡವಾಗಿ ಬೆಳೆದು ನಿನಗಿಂತಲೂ ಎತ್ತರವಾಗಿ ನಿಲ್ತೀನಿ. ತುಳಿ ತುಳಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕಾಗಿ ತಿಳ್ಕೊಳ್ಬೇಕು, ಅಣ್ಣನವರ ಉದ್ದೇಶ ಏನು ಅಂತಂದ್ರೆ, ಮಜ್ಜನ ಕೆರೆದು ಫಲವೇನಯ್ಯ ಮಾತಿನಂತೆ ಮನವಿಲ್ಲದ ಜಾತಿಯ ಡೊಂಬರವ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ನಂಬಬೇಕಲ್ರಿವ. ನಮ್ಮ ಮನೆ ಒಳಗಿರೋರು ನಾವ ನಂಬಲಿಕ್ಕಂದ್ರೆ, ನಮ್ಮ ಮನೆ ಒಳಗಿರೋರಿಗೆ ನಾವ ಪ್ರೀತಿ ಕೊಡ್ಲಿಕ್ಕಂದ್ರೆ, ನಮ್ಮ ಮನೆ ಒಳಗಿರೋರನ್ನ ನಾವ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ರೆ ಅವರು ಎಲ್ಲಿ ಹೋಗಬೇಕು, ಅವರು ಎಲ್ಲಿ ಇರಬೇಕ್ರವಾ? ಹೌದಲ್ಲ ತಾಯಿ?
ನಂಬಬೇಕು. ಮುಂದೆ ಹೇಳ್ತಾರೆ ಬಸವಣ್ಣನವರು, ಎಂಥ ಅದ್ಭುತವಾಗಿರುವ ಮಾತನ್ನು ಹೇಳ್ತಾರೆ ಅಂತಂದ್ರೆ, ನಂಬಿದ್ರೆ ಮುಗಿದು ಹೋತು. ಅದೆಷ್ಟೇ ಕಷ್ಟ ಬರಲಿ, ಅದೆಷ್ಟೇ ದುಃಖ ಬರಲಿ, ಅದೆಷ್ಟೇ ನೋವು ಬರಲಿ, ಅದೆಷ್ಟೇ ಸಂಕಟ ಬರಲಿ, ನಿನ್ನ ನಂಬಿರುವ ಈ ಮನ, ನಿನ್ನನ್ನು ನಂಬಿದ್ದೀನಪ್ಪ ಭಗವಂತ, ನಿನ್ನನ್ನು ಕೈ ಬಿಡಬೇಡ ಅಂಥೇಳಿ ಯಾರ ದೃಢಭಾವದೊಂದಿಗೆ ಆ ಕೂಡಲ ಸಂಗಯ್ಯನಲ್ಲಿ ನಂಬಿಕೆ ಇಡ್ತಾರಲ್ಲ, ಅವ್ರನ್ನ ಸದಾವ ಕಾಲ ಕೂಡಲ ಸಂಗಯ್ಯ ಕಾಯ್ತಾನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಲಕ್ಷ ಕೊಟ್ಟು ಕೇಳಬೇಕು, ಲಕ್ಷ ಕೊಟ್ಟು ಕೇಳು. ತಮ್ಮ, ಎಂತಹ ಜೀವನ ಗೊತ್ತೇನಿದು? ನಶ್ವರವಾಗಿರುವ ಜೀವನ. ಈ ಜೀವನಕ್ಕೊಂದು ಸ್ವಲ್ಪ ಈಶ್ವರತ್ವ ಪ್ರಾಪ್ತಿ ಆಗಬೇಕಾಗಿತ್ತು ಅಂದರೆ ನಂಬಬೇಕು ಅಂತ ಹೇಳ್ತಾರೆ. ಒಂದು ಊರದು, ವಿದೇಶದೊಳಗಿರ್ತಕ್ಕಂಥ ಒಂದು ಊರು. ಆ ಊರಿನೊಳಗೆ ಒಂದು ಸಣ್ಣದೊಂದು ಮನಿ, ಸಣ್ಣದೊಂದು ಮನಿ. ಆ ಮನೆ ಒಳಗೆ ಎಲ್ಲವೂ ತುಂಬಿತ್ತು, ಎಲ್ಲವೂ ಆನಂದಮಯವಾಗಿತ್ತು. ಆನಂದಮಯವಾಗಿರ್ತಕ್ಕಂತಹ ಕಾಲದೊಳಗೆ ತಾಯಿ ಲಕ್ಷ ಕೊಟ್ಟು ಕೇಳ್ರಿ. ಯಾಕೆ ಲಕ್ಷ ಕೊಡ್ರಿ ಅನ್ನಕತ್ತೀನಿ ಅಂತಂದ್ರೆ, ಮತ್ತು ನೀವು ಕೇಳ್ಬೋದು, ಇಲ್ಲೋ ನಿಮ್ಮ ಪುರಾಣ ಕೇಳಕ್ಕೆ ಬರೋದು ಹೆಚ್ಚು, ನಿನಗೊಂದು ₹1,00,000 ಕೊಟ್ಟು ನಾವೆಲ್ಲಿ ಹೋಗ್ಬೇಕಂದಿರಿ ನೀವು. ಸ್ವಲ್ಪ ನಿಮ್ಮ ಗಮನ ಇರಲಿ ಒತ್ತಿ ಹೇಳೋದು. ಯಾಕಂದ್ರೆ ಮನಸ್ಸು ಆ ಕಡೆ ಹೋಗ್ತಿರ್ತತೆವ. ಎಲ್ಲಿದ್ದೀವ್ರಿ? ವಿದೇಶದೊಳಗಿರುವ ಒಂದು ಮನೆ. ಆ ಮನೆ ಒಳಗೆ ಒಬ್ಬಕ್ಕೆ ಹೆಣ್ಮಗಳು, ಒಬ್ಬ ಮಗ ಒಬ್ಬ ಮಗ. ಭಾಳ ಚಂದ ಹುಡುಗ. ಹುಡುಗಿರೋ ಕಾಲಕ್ಕೆ ಏನಾತಪ್ಪ ಅಂತಂದ್ರೆ, ಒಂದು ದಿವಸ ಆ ಹುಡುಗ ಅಂಗಳದೊಳಗೆ ಆಟ ಆಡ್ತಾ ಇದ್ದ. ಏನು ಮಾಡ್ತಿರ್ತಮ್ಮ ನೋಡ್ರಿ, ಅಂಗಳದೊಳಗೆ ಆಟ ಆಡ್ತಾ ಇದ್ದ. ಆಟ ಆಡ್ತಕ್ಕಂಥ ಹುಡುಗ ತಲೆ ತಿರುಗಿ ಬಂದು ಕೆಳಗೆ ಬಿದ್ದು ಬಿಟ್ಟ. ಯಾವಾಗ ತಲೆ ತಿರುಗಿ ಬಂದು ಕೆಳಗೆ ಹುಡುಗ ಬಿದ್ದಲ್ಲ, ತಾಯಿ ಇದ್ದಕ್ಕಿ ಆ ಮಗನನ್ನು ಎತ್ಕೊಂಡು ಏನು ಮಾಡಿದ್ಲಪ್ಪ ಅಂತಂದ್ರೆ, ದವಾಖಾನೆ ಕರ್ಕೊಂಡು ಹೋದ್ರು. ಆಸ್ಪತ್ರೆ ಕರ್ಕೊಂಡು ಹೋಗಿ ಆ ಹುಡುಗನಿಗೆ ಎಲ್ಲ ಬ್ಯಾಡದೆಲ್ಲ ಟೆಸ್ಟ್ ಮಾಡಿದರು. MRI ಸ್ಕ್ಯಾನ್ ಇವೆಲ್ಲ ಮಾಡ್ತಾರೆ ನೋಡ್ರಿ. ಇವನ್ನೆಲ್ಲ ಮಾಡಿದ ನಂತರ ಡಾಕ್ಟರ್ ಹೇಳ್ತಾರೆ, ಅಲ್ಲ ನಿನ್ನ ಮಗನಿಗೆ ಒಂದು ಕೆಟ್ಟ ಕಾಯಿಲೆ ಬಂದದ, ಇದೊಂದು ಸ್ಪೆಷಲ್ ಡಿಸೀಸ್ ಅಂತ ಕರೀತಾರೆ ಇದಕ್ಕೆ. ಇದು ಹೆಂಗೈತಪ್ಪ ಅಂತಂದ್ರೆ 10 ಲಕ್ಷ ಮಂದಿ ಒಳಗೆ ಒಬ್ಬರಿಗೆ ಬರ್ತತೆವ. ಅಂತಹ ಕಾಯಿಲೆ ನಿನ್ನ ಮಗನಿಗೆ ಬಂದದ. ತಾಯಿ, ನಿನ್ನ ಮಗ ಬದುಕುಳಿಬೇಕಾಗಿತ್ತು ಅಂತಂದ್ರೆ ನಿನ್ನ ಮಗನನ್ನು ಕರ್ಕೊಂಡು ನೀನು ಭಾರತ ದೇಶದೊಳಗಿರ್ತಕ್ಕಂಥ ಡಾಕ್ಟರ್ ಸಿದ್ದಿಕಿ ಅನ್ನತಕ್ಕಂಥ ಒಬ್ಬ ವಿಶೇಷ ವೈದ್ಯರದಾರ. ಆ ವೈದ್ಯರ ಬಳಿ ನಿನ್ನ ಮಗನನ್ನು ಕರ್ಕೊಂಡು ಹೋದರೆ ಮಾತ್ರ ನಿನ್ನ ಮಗ ಬದುಕ್ತಾನೆ ಅನ್ನತಕ್ಕಂಥ ಮಾತನ್ನು ಯಾರು ಹೇಳಿದರು? ಅಲ್ಲಿರ್ತಕ್ಕಂತಹ ನುರಿತ ವೈದ್ಯರು ಹೇಳಿದರು. ಹೆಣ್ಮಗಳು ಅಂದಳು, ನಮ್ಮ ದೇಶದಾಗ ನನ್ನ ಮಗನ ಆರಾಮ ಮಾಡೋಕ್ಕಾಗೋದಿಲ್ಲ ಏನ್ರಿ? ನನ್ನ ದೇಶದಾಗ ನನ್ನ ಮಗನ ಆರಾಮ ಮಾಡೋಕ್ಕಾಗೋದಿಲ್ಲ. ಇಲ್ವಾ, ನಿನ್ನ ದೇಶದಾಗ ನಿನ್ನ ಮಗನ ಆರಾಮ ಮಾಡೋಕ್ಕಾಗೋದಿಲ್ಲ ಅಂತ ನೀ ಕೇಳಕತ್ತೀಯಲ್ಲ, ಸಾಧ್ಯವೇ ಇಲ್ಲ. ಈ ರೋಗಕ್ಕೆ ಕರೆ ವೈದ್ಯ ಅಂದ್ರೆ ಅವನ ಬಂದು ಆಪ್ರೇಷನ್ ಮಾಡಿದ್ರೆ ಇದಕ್ಕೆ ಆರಾಮಾಗ್ತದೆ. ನಿನ್ನ ಮಗನಿಗೆ ತಾಯಿ ನಾವು ಯಾರೂ ಇದನ್ನು ಮಾಡಲಿಕ್ಕೆ ಅರ್ಹರಿಲ್ಲ ಅಂತಂದಾಗ ಹೆಣ್ಮಗಳು ಮನೆಗೆ ಹೋಗ್ತಾಳೆ, ಪಾಸ್ಬುಕ್ ತೊಗೊಂಡು ಬ್ಯಾಂಕಿಗೆ ಹೋಗ್ತಾಳೆ. ಎಷ್ಟೈತಿ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಚೆಕ್ ಮಾಡ್ತಾಳೆ. ನೆನಪಿಟ್ಕೊಳ್ರಿ, ಆಕಿದು ಎಷ್ಟೋ ರೂಪಾಯಿ ಇರ್ತದೆ, ಒಂದು 5 ರಿಂದ 3 ಲಕ್ಷ ರೂಪಾಯಿ ಇರ್ತದೆ. ಹೆಣ್ಮಗಳು ವಿಚಾರ ಮಾಡ್ತಾಳೆ, ಬರೀ ಭಾರತಕ್ಕೆ ಹೋಗಿ ಬಂದರೆ ಇಷ್ಟು ರೊಕ್ಕ ಖರ್ಚಾಗಿಬಿಡ್ತಾವೆ, ನನ್ನ ಮಗನ ಹೆಂಗೆ ಆರಾಮ ಮಾಡ್ಕೊಳ್ಳೋದು, ನನ್ನ ಮಗನ ಹೆಂಗೆ ಉಜ್ವಲ ಮಾಡ್ಕೊಳ್ಳೋದು ಅಂಥೇಳಿ ಹೆಣ್ಮಗಳು ಚಿಂತೆ ಮಾಡ್ತಾ ಏನು ಮಾಡ್ತಾಳೆ ಅಂತಂದ್ರೆ, ಮನೆ ಒಳಗೊಂದು ದೇವರ ಫೋಟೋ ಇರ್ತದೆ. ಲಕ್ಷ ಕೊಟ್ಟು ಕೇಳ್ರಿ, ಆ ದೇವರ ಫೋಟೋ ಮುಂದೆ ಬರ್ತಾಳೆ. ಫೋಟೋ ಮುಂದೆ ಬಂದಿರತಕ್ಕಂಥ ಹೆಣ್ಮಗಳು ಕೈ ಮುಗಿತಾಳೆ, ತಲೆ ಮೇಲೆ ಸೆರಗ್ ಹಾಕ್ತಾಳೆ. ಸೆರಗ್ ಹಾಕಿ 4 ಕಣ್ಣೀರು ಹಾಕಿ ಹನಿ ಹಾಕಿ ಕೇಳ್ತಾಳೆ, ದೇವರ, ನಿನ್ನನ್ನು ಅನಂತ ಕಾಲ ಪೂಜೆ ಮಾಡಿದ್ದೀನಿ, ನಿನ್ನನ್ನು ನಾನು ಭಕ್ತಿಯಿಂದ ಭಜಿಸಿದ್ದೀನಿ, ನಿನ್ನನ್ನು ಪವಿತ್ರ ಭಾವನೆಯಿಂದ ನಾನು ಪ್ರಾರ್ಥನೆ ಮಾಡಿದ್ದೀನಿ. ದೇವರೇ, ನಾ ಕಷ್ಟದೊಳಗಿದ್ದೀನಿ, ನನ್ನ ಕರುಳ ಬಳ್ಳಿ ಯಮನ ಪಾಶಕ್ಕೆ ತುತ್ತಾಗ್ತಾ ಇದೆ. ದೇವರೇ, ನೀನು ಅಂತಃಕರಣಿಯಾಗಿದ್ದರೆ, ನಿನ್ನೊಳಗೆ ಕರುಣೆಯ ಕಣ್ಣೆಂಬುದಿದ್ದರೆ, ದೇವರೇ ನನ್ನ ಮಗನ ಪ್ರಾಣವನ್ನು ಉಳಿಸುವಂಥೇಳಿ ಹೆಣ್ಮಗಳು ಪವಿತ್ರವಾಗಿರುವ ಹೃದಯದಿಂದ ಆ ದೇವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನೀವೆಲ್ಲ ಕೇಳ್ಬೋದು, ಅಲ್ಲರಪ್ಪ, ರೊಕ್ಕಿದ್ರನ ಇವತ್ತು ಬದುಕಾಕಾಗವಾತು, ಒಂದು ಪ್ರಾರ್ಥನೆ ಬದುಕಿಸ್ತದಂದ್ರೆ ಅದು ಸಾಧ್ಯ ಏನು ಅಂತ ನೀವು ಪ್ರಶ್ನೆ ಮಾಡ್ಬೇಕು ನನಗೆ. ಹೌದಲ್ಲವ?
ರೊಕ್ಕದ ರೂಪಾಯಿ ಅದ, ಎಲ್ಲವೂ ಅದ, ಟ್ರೆಜರಿ ಒಳಗೆ ತುಂಬ್ಯದ. ರೋಗ ಅಂದ್ರೆ ಡಾಕ್ಟರ್ ಹತ್ತೆ ಕೋಳಿ ಹೋಗ್ತೀವಿ, ನೆನಪಿಟ್ಕೊಳ್ರಿ. ಅಂಥವ್ರು ಇದ್ದರೂ ಸಹಿತ ಸಾವು ಒಂದು ದಿವಸ ಅದ. ಈ ಹೆಣ್ಮಗಳ ತಕ್ಕ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಆದರೂ ಸಹಿತ ಈ ಹೆಣ್ಮಗಳ ತಕ್ಕ ಒಂದದ. ಏನದ ಅಂತಂದ್ರೆ ನಂಬಿಕೆ ಅದ. ದೇವರ ಮೇಲೆ ನಂಬಿಕೆ ಇಟ್ಟರೆ ನನ್ನ ಮಗ ಉಳಿತಾನೆ ಅನ್ನತಕ್ಕಂಥ ಒಂದು ನಂಬಿಕೆ ಅದ. ಅದನ್ನು ಬಿಟ್ಟು ಮತ್ತೊಂದಿಲ್ಲ. ಅದೊಂದೈತಿ, ತಾಯಿ ಐತೆ, ಅದೊಂದೈತಿ. ಹುಡುಗ ದಿನ ಹೊಂಟು ತಾಯಿ ದಿನ ಕಳೀತಾ ಹೊಂಟಾವ. ಹುಡುಗ ಒಂದು ದಿವಸ ಎದ್ದ ಆಡೋ ಹುಡುಗ ಮಂಚ ಹಿಡ್ದ. ಕಾಲು ಎತ್ತಾಕ್ ತಯಾರಿಲ್ಲ, ಕೈ ಎತ್ತಾಕ್ ತಯಾರಿಲ್ಲ. ಅಲ್ಲೇ ಸ್ವಲ್ಪ ಅಂಬ್ಲಿ ಉಣಸಾಕತ್ತಾಳ, ಅಲ್ಲೇ ಒಂದು ಸ್ವಲ್ಪ ಗಂಜಿ ಉಣಸಾಕತ್ತಾಳ. ಹುಡುಗೊಮ್ಮೆ ಕಣ್ಣು ತೆಗಿತದ, ಹುಡುಗೊಮ್ಮೆ ಕಣ್ಣು ಮುಸ್ತದ, ಹುಡುಗೊಮ್ಮೆ ಕಣ್ಣು ತೆಗಿತದ. ಅವ್ವಾಂತ ಕರಿಬೇಕು ಅಂದರೂ ಹುಡುಗನ ಶರೀರದೊಳಗೆ ಶಕ್ತಿ ಇಲ್ಲ. ಮತ್ತೆ ಡಾಕ್ಟ್ರ್ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡ್ತಾರೆ. ಬಂದು ನೋಡಿ ಹುಡುಗನನ್ನು ಆ ಹಾರ್ಟ್ ಬೀಟು, ಪಲ್ಸ್ ಗಿಲ್ಸ್ ಎಲ್ಲ ಚೆಕ್ ಮಾಡಿ ಹೇಳ್ತಾರೆ, ಎಲ್ಲವ ನಿನ್ನ ಮಗೊಂದು 4 ದಿವಸವ, ಇನ್ನು 4 ದಿವಸಕ್ಕೆ ನಿನ್ನ ಮಗ ತೀರ್ಕೊಂಡು ಬಿಡ್ತಾನೆವ, ನಿನ್ನ ಮಗ ತೀರ್ಕೊಂಡು ಬಿಡ್ತಾನೆ. ಯಾವಾಗ ಈ ಹೆಣ್ಮಗಳಿಗೆ ಕಿವಿಗೆ ಆ ಶಬ್ದಗಳು ಬಿದ್ದುವಲ್ಲ, ಇಲ್ಲಿವರೆಗೂ ನನ್ನ ಮಗನೇ ನನ್ನ ಪ್ರಪಂಚ ಅಂತ ತಿಳ್ಕೊಂಡು ನನ್ನ ಭಾವನೆಯನ್ನು ಅವನ ಪ್ರೇಮದೊಳಗೆ ಬೆರೆಸಿ ನನ್ನ ಮಗನೇ ನನಗೆ ಸರ್ವಸ್ವ ಅಂತ ತಿಳ್ಕೊಂಡು ಬೆಳೆಸಿರುವ ಮಗ ಕಣ್ಣು ಮುಚ್ಚಿ ಯಮನ ಪಾದ ಸೇರ್ತಾನಂತೇಳಿ ಹೆಣ್ಮಗಳು ಕಣ್ಣೀರನ್ನು ಹಾಕ್ತಾ ಇದ್ದಾಳೆ. ಇಷ್ಟ ಆಗಿತ್ತು. ಹೆಣ್ಣುಮಗಳು ದುಃಖ, ಕಣ್ಣು ಅತ್ತು ಮುಖ ಬಾಡಿ ಹೋಗಿತ್ತವ. ಅತ್ತು ಮುಖ ಬಾಡಿ ಹೋಗಿತ್ತು. ನೋವು ಎಷ್ಟು ಆಗಿರ್ಬೇಕವ. ಅದಕ್ಕಾಗಿ ಯಾವುದೇ ಜಗದ್ಗುರು ಶಂಕರಾಚಾರ್ಯರು ಒಂದು ಕಡೆ ಬರೀತಾರಂತ. ಎಂಥ ಅದ್ಭುತವಾಗಿರೋ ಮಾತನ್ನು ಬರೀತಾರೆ ಅಂತಂದರೆ, ಜಗತ್ತಿನೊಳಗೆ ಕೆಟ್ಟ ಮಕ್ಕಳು ಹುಟ್ಟಬಹುದಂತೇವ, ಕೆಟ್ಟ ತಾಯಿ ಭೂಮಿ ಮೇಲೆ ಯಾವತ್ತೂ ಹುಟ್ಟೋದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಕೆಟ್ಟ ತಾಯಿ ಯಾವತ್ತೂ ಹುಟ್ಟೋದಿಲ್ಲ. ಅಮ್ಮ ಎಂಬ ಮಾತೆ ಮಂತ್ರ. ಎಂಥ ಮಾತು. ತಾಯಿ ಬಹಳ ದೊಡ್ಡಕ್ಕಿವ. ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಡಾಕ್ಟರ್ ಹೆಸರು ಯಾರು ಹೇಳ್ತೀರ ಅವ್ರಿಗೆ ಬಹುಮಾನ ಅಂತ ನೋಡ್ರಿ. ಅವರು ಭಾರತ ದೇಶದೊಳಗೆ ಮಾತ್ರ ಮಗುವಿನ ಆರೋಗ್ಯವನ್ನು ಗುಣಪಡಿಸಬಲ್ಲರು. ಯಾರು ಹೇಳ್ತೀರಿ? ಕೈ ಮೇಲೆ ಹತ್ರಿ. ಅವೇನು ಹೇಳ್ತಾನ? ಅವನು ಡಾಕ್ಟರನ? ನೋಡ್ರಿ, ಅಟ್ಲಗುಟ್ಟು ಮರ್ತು ಬಿಟ್ಟಿರ್ತೀರಂತ ನಿಮ್ಮದು. ಯಾರವ ತಂಗಿ? ಸಿದ್ಧಶ್ರೀ ಅಲ್ಲ, ಸಿದ್ಧಶ್ರೀ ಇಲ್ಲಿರ್ಬೇಕು ನೋಡ. ಅಷ್ಟು ಬಂದಾನ, ಸ್ವಲ್ಪ ದಂಡಿಗೆ ಬಂದಾನ್ರವ. ಸಿದ್ದಿಕಿ ಅಂತೇಳಿ, ಡಾಕ್ಟರ್ ಸಿದ್ದಿಕಿ. ಹೊಡ್ರಿ ಒಂದು ಚಪ್ಪಾಲೆ. ಅದಕ್ಕೆ ಸಿದ್ಧಶ್ರೀಯರ ಅದು ಮುಂದಿನ 2 ಅಕ್ಷರ ನೆನಪಡ್ದಾನೆ. ನಾನು ಪುಣ್ಯಾಕ ನಾನು 10 ದಿವಸ ಪುರಾಣ ಮಾಡಾಕತ್ತೇವ. ಮತ್ತು ಏನು ಮಾಡಿ ನೆನಪಿಡ್ಬೇಕಲ್ಲ. ಮತ್ತು ಹಂಗೆ ಹರಕೋತ ಹೋಗೋದು ಹಿಂದೆ ಇದನ್ನು ಮಾಡಿ ಸಿದ್ಧಶ್ರೀ ಏನಂತ ನನ್ನ ಮಾನ ಉಳಿಸ್ತಪ್ಪ. ನನಗೊಂದು ನಮಸ್ಕಾರ. ಡಾಕ್ಟರ್ ಸಿದ್ದಿಕಿವ. ಹೆಣ್ಮಗಳು ಹತ್ತು ಮುಖ ಮಾಡಿ ಹೋಗ್ಯದ, ದುಃಖ ತುಂಬ್ಯದ, ಒಡಲೊಳಗೆ ದುಃಖ ತುಂಬ್ಯದ. ಅಷ್ಟೊತ್ತಿಗೆ ಡಾಕ್ಟರ್ ಸಿದ್ದಿಕಿಯವರು ಒಂದು ದೇಶಕ್ಕೆ ಉಪನ್ಯಾಸ ಕೊಡಕ್ಕೆ ಹೋಗ್ಬೇಕಾಗಿತ್ತು. ನೆನಪಿಟ್ಕೊಳ್ರಿ, ಒಂದು ದೇಶಕ್ಕೆ ಉಪನ್ಯಾಸ ಕೊಡಬೇಕು ಹೋಗಿತ್ತು. ಅವ್ರು ಯಾವ ಮಾರ್ಗದೊಳಗೆ ಹೋಗಬೇಕಾಗಿತ್ತು ಅಂತಂದ್ರೆ, ಈ ತಾಯಿ ಏನಿದ್ಲಲ್ರಿ, ಈ ತಾಯಿ ಮನೆಯ ಮುಂದೆ ಹಾದು ಹೋಗ್ಬೇಕಾಗಿತ್ತು. ಅವ್ರು ಎಷ್ಟು ಅದ್ಭುತ ಆಗತ್ತೆ ನೋಡ್ರಿ. ಪ್ರಾರ್ಥನೆಗೆ ಎಂಥ ತಾಕತ್ತೈತಿ ಅಂತಂದ್ರೆ, ಭಾರತದಿಂದ ಅವ್ರದ್ದು ಅರಬ್ ದೇಶಕ್ಕೆ ವಿಮಾನ ಟಿಕೆಟ್ ಬುಕ್ ಆಗ್ತದೆ. ಅರಬ್ ದೇಶಕ್ಕೆ ಟಿಕೆಟ್ ಬುಕ್ ಆಗ್ತದೆ. ಲಕ್ಷ ಕೊಟ್ಟು ಕೇಳಬೇಕು. ವಿಮಾನದೊಳಗೆ ಕೂಡ್ತಾರೆ. ಕೂತಿರ್ತಕ್ಕಂಥ ಕಾಲದೊಳಗೆ ಅದೇನು UAE ಅಂತ ಬರ್ತದಲ್ರಿ, ಅರಬ್ ದೇಶ. ಆ ದೇಶದೊಳಗೆ ಬಂದು ಅದು ವಿಮಾನ ನಿಲ್ತದೆ. ನಿಂತು ಮತ್ತೊಂದು ವಿಮಾನವನ್ನು ಹತ್ಕೊಂಡು ಅವರು ಮತ್ತೊಂದು ದೇಶಕ್ಕೆ ಹೋಗಬೇಕಾಗಿರ್ತದೆ. ಕತಾರ್ ಅನ್ನೋ ದೇಶಕ್ಕೆ ಹೋಗಬೇಕಾಗಿರ್ತದೆ. ಲಕ್ಷ ಕೊಟ್ಟು ಕೇಳ್ರಿ, ಇದು ಕರೆ ಘಟನಾ. ಏನು ವಿಮಾನದಾಗಿಂದ ಇಳಿತಾರಲ್ಲ ತಾಯಿ, ವಿಮಾನದಾಗಿಂದ ಇಳಿದು ಮತ್ತೊಂದು ವಿಮಾನ ಹತ್ತಬೇಕಾರೆ ಮತ್ತೊಂದು ಸ್ವಲ್ಪ ಅಲ್ಲಿ ಮಳೆ ಆಗ್ತದೆ, ಅಲ್ಲಿ ಮೋಡ ಕವಿತದ. ಅಲ್ಲಿರ್ತಕ್ಕಂಥ ಜನ ಹೇಳ್ತಾರೆ, ಸಾಹೇಬ್ರ ನೀವು ವಿಮಾನದಾಗ ಹೋದ್ರೆ ಕಷ್ಟ ಆಗ್ತದೆ ರೀ, ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ರೋಡ್ ಮೂಲಕ ಹೋಗ್ಬೋದ್ರಿ, ನೀವು ನಿಮ್ಮ ಕಾರ್ ಗಾಡಿಯನ್ನು ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ವಿಮಾನ ಸಂಸ್ಥೆಯವರು, ನೀವು ರೋಡ್ ಮೂಲಕ ಹೋಗ್ರಿ ಅಂಥೇಳಿ ಡಾಕ್ಟರ್ಗೆ ಹೇಳಿದಾಗ, ಅಲ್ಲಪ್ಪ ನಾವು ನಾಳೆ ಮುಂಜಾನೆ ಮುಟ್ಟಬೇಕಾಗ್ಯದ, ಹೆಂಗಾದರೂ ಸರಿ ನಾವು ಹೋಗ್ತೀವಿ ಅನ್ನತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಆ ರೋಡ್ ಮೂಲಕ ಪ್ರಯಾಣವನ್ನು ಬೆಳೆಸ್ತಕ್ಕಂತಹ ಕೆಲಸ ಆಗ್ತದೆ. ರೋಡ್ ಮೂಲಕ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಕೆಲಸ ಆಗ್ತದೆ. ರೋಡ್ ಮೂಲಕ ಹೊಂಟಿರ್ತಾರೆ. ಲಕ್ಷ ಕೊಟ್ಟು ಕೇಳ್ರಿ, ರೋಡ್ ಮೂಲಕ ಹೊಂಟಿರ್ತಾರೆ, ಕಾರ್ ಗಾಡಿ ಹೊಂಟಿರ್ತದೆ. ಇಷ್ಟು ಅದ್ಭುತ ಇರ್ತದೆ ಅವ್ರ ಜರ್ನಿ. ಇನ್ನೇನು ಕಾರ್ ಗಾಡಿ ಆ ದೇಶವನ್ನು ಮುಟ್ಟುವಷ್ಟರೊಳಗಾಗಿ ಏನಾಗಿಬಿಡುತ್ತಪ್ಪ ಅಂದ್ರೆ, ಯಾವ ಹಾದಿಯಲ್ಲಿ ಅವ್ರು ಹಾಸಿ ಹೋಗ್ತಿರ್ತಾರಲ್ಲ, ಆ ಹಾದಿ ಮೇಲೆ ಒಂದು ಗಿಡ ಮುರ್ಕೊಂಡು ಬಿದ್ದು ಬಿಡ್ತದೆ. ಯಾವಾಗ ಹಾದಿ ಮೇಲೆ ಗಿಡ ಮುರ್ಕೊಂಡು ಬೀಳ್ತದಲ್ಲ, ಅವ್ರ ಹತ್ತಾರ ಇನ್ನು ಮುಂದೆ ಹೋಗೋದು ಹೆಂಗೆ? ವಾಪಸ್ ಹಿಂದೆ ಹೋಗ್ಬೇಕಂದ್ರೆ ಸುಮ್ಮನೆ 4-5 ಗಂಟೆ ಜರ್ನಿ ಮಾಡಿವಿ, ಟೈಮ್ ಹೋಗ್ತದೆ.
ಇನ್ನು ಇದನ್ನು ಬಂದು ಕ್ರೇನ್ ಬಂದು ತೆಗಿಬೇಕಂದ್ರೆ 1 ತಾಸು ಟೈಮ್ ಅದ. ಡಾಕ್ಟರ್ ಅಂದ ವಿಚಾರ ಮಾಡಿದ, ಇಲ್ಲೇ 1 ತಾಸು ನಿಲ್ಲುನು ಅಂತಂದಾಗ ಜೋರಾಗಿ ಮಳೆ ಚಾಲು ಆಯ್ತು. ಲಕ್ಷ ಕೊಟ್ಟು ಕೇಳ್ರವ, ಅದೇ ಟೈಮಿಗೆ ಡಾಕ್ಟರ್ನ ಹೊಟ್ಟೆ ಹಸಿತ್ತು. ಡಾಕ್ಟರ್ಗೆ ವಿಚಾರ ಮಾಡ್ತಾನೆ, ಇಲ್ಲಿ ನೋಡಿದ್ರೆ ಯಾವ ಹೋಟೆಲ್ ಇಲ್ಲ, ಯಾವ ರೆಸ್ಟೋರೆಂಟ್ ಇಲ್ಲ, ಹೊಟ್ಟೆರೆ ಹಸ್ತದ ಉಣ್ಬೇಕಂತ ಒಳಗೆ ಆಸೆ ಆಗಕತ್ತದ ಅಂತೇಳಿ ಡಾಕ್ಟರ್ ಇದ್ದವ ಆ ಕಡೆ ಕಣ್ಣಾಡಿಸ್ತಾನೆ. ಕಣ್ಣಾಡಿಸಿರ್ತಕ್ಕಂಥ ಕಾಲದೊಳಗೆ ಒಂದು ಗುಡಿಸಲೊಳಗೆ ಒಂದು ದೀಪ ಮಿನುಗ್ತಿತ್ತು. ಗುಡಿಸಲಿನೊಳಗೆ ದೀಪ ಮಿನುಗ್ತಿತ್ತು. ಡಾಕ್ಟರ್ ತಿಳ್ಕೊಂಡ ಎಲ್ಲಿ ಹೋಗ್ಬೇಕಂದ್ರೆ ಈ ಗುಡಿಸಲಿಗೆ ಹೋಗಬೇಕು ಅಂಥೇಳಿ ಡಾಕ್ಟರ್ ಇದ್ದವ ತನ್ನ ಸಹಪಾಠಿಯನ್ನು ಕರ್ಕೊಂಡು ಎಲ್ಲಿ ಬಂದಪ್ಪ ಅಂದ್ರೆ ಆ ಗುಡಿಸಲಿಗೆ ಬಂದ. ತನ್ನ ಸಹಪಾಠಿಯನ್ನು ಕರ್ಕೊಂಡು ಗುಡಿಸಲಿಗೆ ಬಂದ. ಗುಡಿಸಲು ಬಾಕಲ ಬಡ್ದ. ಹೆಣ್ಣುಮಗಳು ಬಾಕಲ ತೆಗೆದಿರ್ತಕ್ಕಂಥ ಹೆಣ್ಣುಮಗಳು ಕೇಳಿದ್ರು, ಆಪ್ಕೋನ್ ಹೇ, ನೀವು ಯಾರು ಅಂತ ಕೇಳಿದ್ರು. ಅವ್ನು ಹೇಳಿದ, ನಾನೊಬ್ಬ ವ್ಯಕ್ತಿ ಇದ್ದೀನಿ, ನಾನೊಬ್ಬ ಡಾಕ್ಟರ್ ಅದೀನಿ ಅಂತಂದ. ಒಳಗೆ ಕರ್ಕೊಂಡು ಹೋದಾಗ ನೋಡಿದ ಹೆಣ್ಮಗಳ ಮುಖ ಎಲ್ಲ ಬಾಡಿತ್ತು. ಹೆಣ್ಮಗಳು ಹತ್ತು ಕೂತಿದ್ಳು, ಕೈ ಮುಗಿದ್ರು, ಕೈಗಳು ಹಿಂಗೇ ಇದ್ದು. ಆಕೆ ಕೈಯೇ ತೆಗೆದಿಲ್ಲ ಅಂತ ನೋಡ್ಯವ. ಯಾಕ? ಮಗ ಉಳಿಬೇಕು. ಇನ್ನೊಂದು ತಾಸು 2 ತಾಸು ಆದ್ರೆ ಮಗ ಸತ್ತು ಹೋಗ್ತಾನ. ಹೆಣ್ಮಗಳು ಹತ್ತು ಕೂತಾಳ. ಡಾಕ್ಟರ್ ಕೇಳ್ತಾನೆ, ಇವ ನಾವು ಹಿಂಗೆ ಬಂದೀವೋ ಭಾಳ ದೂರ ದೇಶದಿಂದ, ನಮ್ಗೊಂದು ಸ್ವಲ್ಪ ತಿನ್ನಕ್ಕೆ ಏನಾರು ಕೊಡ್ತೀಯನಂತಂದಾಗ ಆ ಹೆಣ್ಮಗಳು ಹೇಳ್ತಾಳೆ, ಕೊಡ್ತೀವ್ರಪ್ಪ ನಿಮಗೆ ತಿನ್ನಕ್ಕೆ ಅಂತ ಹೇಳಿ ಒಂದಿಷ್ಟು ಆ ಬನ್ನು ತಂದು ಒಂದಿಷ್ಟು ಅದಕ್ಕೊಂದು ಸ್ವಲ್ಪ ಬಟ್ರು ಕೊಟ್ಟು ಆ ಡಾಕ್ಟರಿಗೆ ಕೊಟ್ಟು ಡಾಕ್ಟರ್ ತಿನ್ಲಿಕ್ಕೆ ಚಾಲೂ ಮಾಡ್ತಾನೆ. ತಿಂದು ಕೇಳ್ತಾನೆ, ಯಾಕವ ಇಷ್ಟು ದುಃಖದಾಗದಿ ಅಂತ ಕೇಳ್ತಾನೆ. ಯಾಕೆ ಇಷ್ಟು ಅತ್ತಿಯವ, ಯಾಕೆ ನಿನ್ನ ಮುಖ ಇಷ್ಟು ಬಾಡೈತಿ ಅಂತ ಕೇಳ್ತಾನೆ. ಆವಾಗ ಡಾಕ್ಟರ್ಗೆ ಹೆಣ್ಮಗಳು ಹೇಳ್ತಾಳೆ, ಏನಂತ ಕೇಳ್ಯಪ್ಪ, ಅಲ್ಲಿ ಮಲ್ಕೊಂಡಿರ್ತಕ್ಕಂಥವು ನನ್ನ ಮಗ ಅದಾನ, ಅಲ್ಲಿ ಮಲಗಿಕೊಂಡಿರ್ತಕ್ಕಂಥವು ನನ್ನ ಮಗ ಅದಾನ. ಆ ಮಗ ಸಾಮಾನ್ಯವಾಗಿರ್ತಕ್ಕಂಥ ರೋಗಕ್ಕೆ ತುತ್ತಾಗಿಲ್ಲಪ್ಪ. 10 ಲಕ್ಷ ಮಂದಿ ಒಳಗೆ ಒಬ್ಬಗೊಂದು ರೋಗ ಬರ್ತದಂತ, ಅಂತಹ ರೋಗ ನನ್ನ ಮಗಳಿಗೆ ಬಂದತ್ತೆಪ್ಪ. ಆ ರೋಗವನ್ನು ವಾಸಿ ಮಾಡ್ತಕ್ಕಂಥ ಏಕೈಕ ವೈದ್ಯ ಅವ ಭಾರತ ದೇಶದೊಳಗೆ ಡಾಕ್ಟರ್ ಸಿದ್ದಿಕಿ ಅಂತ ನಾನತ್ತೆಪ್ಪ. ಎಲ್ಲಿ ಅವನತ್ತಕ್ಕೆ ಹೋಗೋದು ನಮಗೆ ಆಗ್ತದಿಲ್ಲೋ ಗೊತ್ತಿಲ್ಲ, ಅವನು ನಮ್ಮ ಮಕ್ಕಳನ್ನ ಉಳಿಸ್ತಾನಿಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ ಅಂತೇಳಿ ಹೆಣ್ಮಗಳು ಹೇಳುವಾಗ ಆ ಡಾಕ್ಟರ್ ಇದ್ದವನ ಕಣ್ಣು ತೆಗಿತಾನಂತ, ನೋಡ್ತಾನಂತ. ಹೆಣ್ಮಗಳಿಗೆ ಹೇಳ್ತಾನಂತ, ಯವ್ವ ಯಾಕೆ ಚಿಂತೆ ಮಾಡಕತ್ತಿ, ಯಾಕೆ ದುಃಖವನ್ನು ಮಾಡ್ಕೊಳಕತ್ತಿ, ಯಾಕೆ ನೋವನ್ನು ಪಡಾಕತ್ತೀಯವ? ನೀ ಏನು ಡಾಕ್ಟರ್ ಸಿದ್ದಿಕಿ ಅಂತ ಹೇಳತ್ಕತ್ತೀಯಲ್ಲ, ಆ ಸಿದ್ದಿಕಿಯೇನ ನಿನ್ನ ಮನೆ ಅಂಗಳಕ್ಕೆ ಬಂದಾನೆ ಅನ್ನತಕ್ಕಂಥ ಮಾತನ್ನು ಹೇಳಿದಂತ ನೋಡಿ. ನೀ ಏನು ಡಾಕ್ಟರ್ ಸಿದ್ದಿಕಿ ಅಂತೇಳಿ 10 ಲಕ್ಷ ಜನರಿಗೆ ರೋಗ ಬರ್ತದ, ಆ ರೋಗವನ್ನು ವಾಸಿ ಮಾಡುವ ಏಕೈಕ ಡಾಕ್ಟರ್ ಅಂತ ಹೇಳಕತ್ತಿಯಲ್ಲ, ಅವನೇ ನಿನ್ನ ಮನೆಗೆ ಅಂಗಳಕ್ಕೆ ಬಂದೀನಿ ಅಂತಂದಾಗ ಯಾವ 10 ಬಾಡಿರುವ ಕಣ್ಣೊಳಗೆ ಒಂದಿಷ್ಟು ಬೆಳಕು ಕಾಣ್ತದಂತ ಹೆಣ್ಮಗಳು ಹೇಳ್ತಾಳಂತ. ಹಾಗಾದ್ರೆ ನನ್ನ ಮಗನ ಉಳಿಸ್ತೇನೆ ಅಂತಂದಾಗ ಡಾಕ್ಟ್ರೇ ಹೇಳ್ತಾನಂತ, ಯವ್ವ ನಾ ದೇವರನ್ನು ನಂಬಿಲ್ಲ, ದೇವರನ್ನು ನಂಬೋದಿಲ್ಲ, ನಿನ್ನ ಮನೆಯೊಳಗೆ ನೀನು ಕೈ ಮುಗಿದು ಕುಳಿತಿರುವ ದೃಶ್ಯ ನನ್ನ ಕಣ್ಣು ಮುಂದೆ ಹಂಗಾಯ್ತವ. ನೀನು ಕೊಟ್ಟಿರ್ತಕ್ಕಂಥ ಆ ಬನ್ನು ಬಟ್ರಗಾದರೂ ನಿನ್ನ ಮಗನ ಪ್ರಾಣವನ್ನು ಉಳಿಸ್ತೀನಿ ಅನ್ನತಕ್ಕಂಥ ಮಾತನ್ನು ಡಾಕ್ಟರ್ ಹೇಳ್ತಾನಂತ ನೋಡ್ರಿ. ಡಾಕ್ಟರ್ ಎಂತಹ ಪ್ರಾರ್ಥನೆ ಯವ್ವ, ಇಂತಹ ಪವಿತ್ರವಾಗಿರ್ತಕ್ಕಂಥ ಪ್ರಾರ್ಥನೆ ಯಾರು ಅಂತಃಕರಣದೊಳಗೆ ಇರ್ತದೋ ಅವರು ನಿತ್ಯವೂ ಸುಖಿಗಳಾಗಿರ್ತಾರೆ. ಬಹಳಷ್ಟು ಜನ ಕೇಳ್ತಾರೆ, ಇಲ್ರಪ್ಪ ನಾವೆಲ್ಲ ಪೂಜೆ ಮಾಡ್ತೀವಿ, ನಾವೆಲ್ಲ ಪುನಸ್ಕಾರ ಮಾಡ್ತೀವಿ, ನಾವು ಹೋಗದಿರೋ ದೇವರುಗಳಿಲ್ಲ, ನಾವು ಹೋಗದಿರೋ ದಿನರುಗಳಿಲ್ಲ, ನಾವು ಮಾಡಿದಿರೋ ಉಪವಾಸಗಳಿಲ್ಲ, ನಾವು ಮಾಡಿದಿರೋ ವ್ರತಗಳಿಲ್ಲ, ಇವನ್ನೆಲ್ಲ ಮಾಡಿದಿರೋ ಕಷ್ಟಗಳು ನಮಗೆ ಯಾಕೆ ಬರ್ತಾವ್ರಿ? ಕ್ವಶನ್ ಮಾರ್ಕ್. ಹೌದಲ್ರಿ? ಹ್ಞೂ ಅನ್ರಿ ಹಂಗೆ ಕುಂಡ್ರಬೇಡ್ರಿ, ಕಲ್ ಕೂತಂಗೆ. ಇವಕ್ಕೆ ಯಾಕೆ ಬರಾಕೈತೆ ಕಷ್ಟ? ಅವ್ರನ್ನ ಕೇಳಾಕತ್ತೀನಿ, ಹಿಂದಿನವ್ರನ್ನ ಬರುತ್ತಿಲ್ಲ. ಅದಕ್ಕಾಗಿ ನಾವು ಎಲ್ಲಿ ತಪ್ಪಾಕತ್ತೀವಿ ಅಂತಂದ್ರೆ, ಅಂಗದ ಮೇಲಿರುವ ದೈವವನ್ನು ನಂಬದೆ, ನಾವು ಆ ಲಿಂಗಯ್ಯನನ್ನು ನಂಬದೆ ಹೊರಗೆ ಹುಡುಕಾಡಕತ್ತೀವಿ. ನಿಮ್ಮೊಳಗೆ ಜ್ಯೋತಿ ಅದ, ನಿಮ್ಮೊಳಗೆ ಬೆಳಕದ, ನಿಮ್ಮೊಳಗೆ ಶಕ್ತಿ ಅದ. ನಿಮ್ಮೊಳಗಿರುವ ಶಕ್ತಿಯನ್ನು ಜಾಗೃತಿ ಮಾಡಲಿಕ್ಕೆ ಅಂಗದ ಮೇಲೆ ಲಿಂಗ ಬಂದದ. ಆ ಲಿಂಗವನ್ನು ನಂಬಿದವರಿಗೆ ದುಃಖವಿಲ್ಲ ಅನ್ನತಕ್ಕಂಥದ್ದನ್ನು ನೀವೆಲ್ಲ ತಿಳ್ಕೊಳ್ಬೇಕು. ಲಿಂಗವನ್ನು ನಂಬಿದವರಿಗೆ ದುಃಖವಿಲ್ಲ, ಲಿಂಗವನ್ನು ನಂಬಿದವರಿಗೆ ನೋವಿಲ್ಲ ಅನ್ನತಕ್ಕಂತಹ ವಿಚಾರವನ್ನು ನೀವು ತಿಳ್ಕೊಳ್ಬೇಕು ಅನ್ನತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳ್ತಾ, ಇವತ್ತಿನ ಪವಿತ್ರವಾಗಿರುವ ಪ್ರವಚನವನ್ನು ಈಗ ಮಂಗಲ ಮಾಡ್ತಾ ಇದ್ದ ನಮ್ಮ ಶಾಸಕರು ಕಾರ್ಯಬಹುಳದಿಂದ ಹೋಗೋರ್ದಾರವರು. ನಮ್ಮದು ಪ್ರವಚನ ಟೈಮಿಂಗ್ ಅವರು ಬಂದರು, ಒಂದು ಸ್ವಲ್ಪ ಇದನ್ನು ಬಂದಿರೋ ಅನುಕೂಲ ಆಗ್ತಾ ಇತ್ತು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಇಲ್ಲಿವರೆಗೂ ಕುಳಿತಿರ್ತಕ್ಕಂಥ ನಮ್ಮ ಸಿದ್ಧವನ್ನ ಸೌದಿಯವ್ರಿಗೊಂದು ಜೋರಾದ ಚಪ್ಪಾಳೆಯನ್ನು ತರ್ತಾ ಅಭಿನಂದನೆ ಸಲ್ಲಿಸೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ಪವಿತ್ರವಾಗಿರುವ ಪ್ರವಚನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರವಚನವನ್ನು ಕೇಳಿರತಕ್ಕಂತಹ ರವಿ ತೇಲಿ ಕಾರ್ಯದರ್ಶಿಗಳು, ಬಸವ ಸಮಿತಿ